ಏನಾದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇವತ್ತು ದಿನವೆಲ್ಲ ಸಾಕಾಗಲ್ಲ. ಅಂತ ಒಂದು ಅದ್ಭುತವಾದ ವಿಚಾರದೊಳಗೆ ಈ ಭೂಮಿ ಸೃಷ್ಟಿಯಾಗಿ ಈ ಭೂಮಿಯಲ್ಲಿ ಜೀವಿಗಳು ಬಂದು ಆ ಜೀವಿಗಳು ವಿಕಾಸ ಹೊಂದಿ ಅದರಿಂದ ಒಂದು ವಿಶೇಷವಾದ ಜೀವಿ ತನ್ನ ಒತ್ತಡದಿಂದ ಆಚೆಗೆ ಬಂದು ಮನುಷ್ಯನಾಗಿ ಆ ಮನುಷ್ಯ ಮಾರ್ಪಾಡಾಗಿ ಅದರಲ್ಲಿ ಹಲವಾರು ಯುಗಗಳನ್ನ ಕಳೆದು ಫೈನಲಿ ನಾವಿವತ್ತು ಇಲ್ಲಿಗೆ ಬಂದು ನಿಂತಿದ್ದೀವಿ. ಈ ಒಂದು ಓವರ್ ಆಲ್ ಬೆಳವಣಿಗೆ ಏನಿದೆ, ಭೂಮಿ ಭೂಮಿಯಾಗಿ ವಾತಾವರಣ ಸೃಷ್ಟಿಯಾಗಿ ಇಲ್ಲಿಗೆ ಬಂದಾಗಿ ನೀ ಬೆಳವಣಿಗೆ ಏನಿದೆ, ಇದೆಲ್ಲದೂ ರೋಚಕ, ರೋಮಾಂಚಕ, ಅದ್ಭುತ, ಮಹದದ್ಭುತ. ಅದನ್ನು ವರ್ಣಿಸಕ್ ಪದಗಳಿಲ್ಲ. ಈಗ ನಾವು ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಅರ್ಥೈಸ್ಕೊಂಡೆ ಹೋದ್ರೆ, ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳು ನಮಗೆ ಅರ್ಥ ಆಗದೆ ಹೋದ್ರೆ, ನಮ್ಮಂತ ದಡ್ರು, ನಮ್ಮಂತಹ ಈ ಅನಾರೋಗ್ಯವಂತರು ಈ ಭೂಮಿ ಮೇಲೆ ಯಾರು ಇರಲ್ಲ. ಅನಾರೋಗ್ಯ ಆರೋಗ್ಯದಿಂದ ಮಾತ್ರ ಹೇಳ್ತಿಲ್ಲ, ಮಾನಸಿಕವಾಗಿ ಕೂಡ ಅನಾರೋಗ್ಯರಾಗ್ತೀವಿ, ಫಿನಾನ್ಷಿಯಲಿ ಕೂಡ ಅನಾರೋಗ್ಯರಾಗ್ತೀವಿ. ಎಲ್ಲ ರೀತಿ ನಮಗೆ ಅನಾರೋಗ್ಯಗಳು ಕಾಡ್ತವೆ. ಸೊ ಆದ ಕಾರಣ ನಮಗನಿಸ್ತು ಏನಪ್ಪಾ ಅಂತಂದ್ರೆ, ನಾವು ಸಾಮಾಜಿಕವಾಗಿರ್ತಕ್ಕಂತಹ ಜವಾಬ್ದಾರಿಗಳನ್ನ, ಅದ್ಭುತವಾಗಿ ಈ ಭೂಮಿ ಜೊತೆ ಹೊಂದ್ಕೊಂಡಿರ್ತಕ್ಕಂತಹ ಅದ್ಭುತ ವಿಚಾರಗಳನ್ನ ಪ್ರತಿ ತಿಂಗಳ ಮಧ್ಯಭಾಗ, ತಿಂಗಳು ಮೊದಲಲ್ಲೂ ಬೇಡ, ತಿಂಗಳು ಕೊನೆಯಲ್ಲೂ ಬೇಡ, ತಿಂಗಳು ಕೊನೆಯಲ್ಲಿ ಬಿಸ್ನೆಸ್ ಕ್ಲೋಸ್ ಬಗ್ಗೆ ಮಾತಾಡ್ತಿರ್ತೀವಿ, ತಿಂಗಳು ಮೊದಲಲ್ಲಿ ಏನೋ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಿರ್ತೀವಿ. ಆ ಟೈಮಲ್ಲಿ ಈ ಕಾರ್ಯಕ್ರಮ ಬೇಡ, ತಿಂಗಳ ಮಧ್ಯದಲ್ಲಿ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮೊದಲನೇದಾಗಿ ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋ ಈ ಎಪಿಸೋಡ್ ಅಲ್ಲಿ ಒಂದು ಮಾತಾಡೋಣ. ಏನು, ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಎಷ್ಟು ಜನಾಂಗಗಳಿದಾವೋ, ಏನಿದಾವೋ, ಹೆಂಗಿದಾವೋ, ಫಸ್ಟ್ ನೀವು ಬೇಸಿಕ್ ಆಫ್ ದ ಸೈನ್ಸ್, ನಿಮ್ಮಲ್ಲಿ ಜ್ಞಾನದ ಮೊಳಕೆ ಹೊಡಿಬೇಕು. ಸರ್, ನನ್ನ ಮಗುನಲ್ಲಿ ನಾನು ಜ್ಞಾನದ ಮೊಳಕೆನ ಹೊಡಿಸ್ಬೇಕು, ನನ್ನ ಮಗು, ನನ್ನ ಹೆಂಡತಿ, ನನ್ನ ಕುಟುಂಬ. ಸೊ ಇದನ್ನ ಏನಕ್ಕೆ ಇವತ್ತು ನಾನು ಸ್ಟೂಡೆಂಟ್ಸ್ಗೂ ಕೂಡ ಇದನ್ನ ಅಟೆಂಡ್ ಮಾಡಿ ಅಂತ ಹೇಳಿದೆ, ಅಥವಾ ಇನ್ನೊಬ್ರಿಗೆ ಅಟೆಂಡ್ ಮಾಡಿ ಅಂತ ಹೇಳಿದೆ. ನೋಡಿ, ಜ್ಞಾನದ ಮೊಳಕೆಗಳು ಸರಿಯಾದ ರೀತಿನಲ್ಲಿ ನಾವು ಅದನ್ನ ಉಗಮ ಆಗಕ್ಕೆ ಅದಕ್ಕೆ ಅವಕಾಶವನ್ನ ಕೊಡಬೇಕು. ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಭೂಮಿ, ಈ ಭೂಮಿ ನಾವು ತುಂಬಾ ದೊಡ್ಡದು ಅನ್ಕೊಂಡಿದೀವಿ, ಸಂತೋಷ. ಈ ಭೂಮಿ ತುಂಬಾ ದೊಡ್ಡದ್ದು ಹೌದು, ತುಂಬಾ ವಿಶಾಲವಾದದ್ದು ಹೌದು. ಸಮುದ್ರಗಳು ನಮ್ಮನ್ನ ಬೇರ್ಪಡಿಸಿದವೆ, ಸಪ್ತ ಸಾಗರಗಳನ್ನ ದಾಟ್ ಹೋಗ್ಬೇಕು ಕೆಲವು ದೇಶಗಳಿಗೆ, ಕೆಲವು ದೇಶಗಳನ್ನ ಭೂಪ್ರದೇಶ ವಿಂಗಡಿಸಿದೆ. ಎಲ್ಲದೂ ಓಕೆ. ನೀವು ಯಾವ ರೀತಿ ಇದನ್ನ ನೋಡ್ಬೇಕು ಅಂದ್ರೆ, ಸಮುದ್ರದ ಅಡಿನಲ್ಲೂ ಭೂಮಿ ಇದೆ. ಆ ಭೂಮಿ ನಮಗೂ ಮತ್ತು ಪ್ರಪಂಚದ ಇನ್ನೆಲ್ಲ ಭೂಭಾಗಗಳಿಗೂ ಹೊಂದಾಣಿಕೆ ಆಗೇ ಇದೆ. ಸಮುದ್ರ ಏನು ಪೂರ್ತಿ ಕೆಳಗೊರೆಗೂ ಇಲ್ಲ. ಭಾಗ ಏನಿದೆ, ಆ ಕೇಂದ್ರ ಭಾಗನೇ ಅಮೆರಿಕಕ್ಕೂ ಕೇಂದ್ರ ಭಾಗ, ಆಫ್ರಿಕಾಕ್ಕೂ ಕೇಂದ್ರ ಭಾಗ, ಯುರೋಪಿಗೂ ಕೇಂದ್ರ ಭಾಗ, ಭಾರತಕ್ಕೂ ಕೇಂದ್ರ ಭಾಗ. ಅಂದ್ರೆ ನಾವೆಲ್ಲಿ ಬದುಕ್ತಾ ಇದ್ದೀವಿ, ಒಂದೇ ಎನರ್ಜಿನ ಬಳಸ್ಕೊಂಡು ಬದುಕ್ತಾ ಇರ್ತಂತಾರು. ನಾವು ಅದೇ ಸೂರ್ಯನ ಉಪಯೋಗಿಸ್ಕೊತಾ ಇದೀವಿ, ಅವರು ಅದೇ ಸೂರ್ಯನ ಉಪಯೋಗಿಸ್ಕೊತಾ ಇದಾರೆ. ನಾವು ಅದೇ ಗಾಳಿನ ಉಪಯೋಗಿಸ್ಕೊತಾ ಇದೀವಿ, ಅವರು ಅದೇ ಗಾಳಿನ ಉಪಯೋಗಿಸ್ಕೊತಾ ಇದಾರೆ. ನಾವು ಅದೇ ಚಂದ್ರನಿಂದ ಉಪಯೋಗ ಪಡಿತಾ ಇದೀವಿ, ಅವರು ಅದೇ ಚಂದ್ರನಿಂದ ಉಪಯೋಗ ಪಡಿತಾ ಇದಾರೆ. ನಾವು ಅದೇ ಓಝೋನ್ ಪದರದಿಂದ ರಕ್ಷಣೆ ಪಡಿತಾ ಇದೀವಿ, ಅವರು ಅದೇ ಓಝೋನ್ ಪದರದಿಂದ ರಕ್ಷಣೆ ಪಡಿತಾ ಇದಾರೆ. ಒಂದೇ ಶಕ್ತಿಯ ಮೂಲಗಳಿಂದ ನಾವು ಬದುಕಿದೀವಿ. ನೀವು ವಿಶ್ವ ಮಾನವರ ಆಗ್ಬೇಕು, ನಿಮ್ಮಲ್ಲೇನಾದ್ರೂ ಹೊಸ ಜ್ಞಾನದ ವಿಚಾರಗಳು ಮೊಳಕೆ ಹೊಡಿಬೇಕು, ನಿಮ್ಮಲ್ಲಿ ಸಮಗ್ರ ಚಿಂತನೆಯ ಆಲೋಚನೆಗಳು ಜನಿಸ್ಬೇಕು ಅಂದಾಗ ನೀವಿಷ್ಟು ಡೀಪ್ ಆಗಿ ಈ ಪಾಯಿಂಟ್ ನ ಅರ್ಥ ಎಲ್ಲ ಬಿಟ್ಬಿಡಿ. ಅದ್ರ ಕೆಳಗೊಂದು ಭೂಮಿ ಇದೆ, ಆ ಭೂಮಿ ಹೊಂದಾಣಿಕೆ ಆಗೇ ಇದೆ. ನಮಗೆ, ಚೀನಾದವ್ರಿಗೆ, ಜಪಾನ್ಗೆ, ಅದು ಒಂದೇ ಭೂಮಿಯ ಬೇಸ್ ಮೇಲೆ ನಾವೆಲ್ಲ ಇದ್ದೀವಿ. ಇದನ್ನ ನೀವು ತಿಳ್ಕೊಂಡಾಗ ನಿಮ್ಮ ತಲೆನಲ್ಲಿ ಒಂದು ಜ್ಞಾನ ಉಳಿಯುತ್ತೆ. ಏನು ಸರ್, ನೋಡಿ, ಇದು ಒಂದು ಲೋಟ ಅಂತ ನಾವು ಅಂದ್ಕೊಳ್ಳೋಣ. ಲೋಟದ ತಳಭಾಗದಲ್ಲಿ ಒಂದಷ್ಟು ಜೀವಿಗಳು ವಾದಿಸ್ತಿರ್ಬೋದು, ಮೇಲ್ಭಾಗದಲ್ಲಿ ಒಂದಷ್ಟು ಜೀವಿಗಳು ವಾಸ ಮಾಡ್ತಿರ್ಬೋದು. ಆದ್ರೆ ಲೋಟನ ಹಿಂಗ್ ಅಳ್ಳಾಡಿಸಿದಾಗ ಇಬ್ರು ಡಿಸ್ಟರ್ಬ್ ಆಗೋದ್ರಲ್ಲಿ ಒಂದು ಚೂರು ಎಳ್ಳಷ್ಟು ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಒಂದು ಹೀನ ಮನಸ್ಥಿತಿ ಬೆಳವಣಿಗೆ ಆಗ್ತಾ ಇದೆ, ಒಂದು ಕೆಟ್ಟ ಮನಸ್ಥಿತಿ ಜನಗಳಲ್ಲಿ. ಅದು ನಿಮ್ಮ ಮಕ್ಕಳಲ್ಲಾಗಬಾರ್ದು, ನನ್ನ ಸ್ವದೇಶಿ ದಿಶಾ ಕುಟುಂಬದ ಜನರಲ್ಲಿ ಅದು ಬರಲೇಬಾರ್ದು. ಏನು, ಬೇರೆಯವರ ಸಮಸ್ಯೆಯನ್ನ ನೋಡಿ ಎಲ್ಲಿವರೆಗೆ ನೀವು ಸಂಭ್ರಮಿಸೋದನ್ನ ಬಿಡಲ್ವೋ. ಎಕ್ಸಾಂಪಲ್, ನಾನು ಇತ್ತೀಚಿನ ಜನಗಳಲ್ಲಿ ಒಂದು ವಿಚಾರನ ಗಮನಿಸ್ತಾ ಇದ್ದೆ. ಏನು,
ಇವತ್ತಿನ ವಿಚಾರ ಮಾತಾಡೋದಾದ್ರೆ ಒಂದು 4-5 ಯುದ್ಧಗಳು ನಡೀತಾ ಇದೆ, ಸಣ್ಣ ಒಂದೆರಡು, ದೊಡ್ಡ ಒಂದೆರಡು. ಇರಾನ್, ಇಸ್ರೇಲ್, ಅಮೆರಿಕ, ಇವು 3 ದೇಶಗಳು ಯುದ್ಧಕ್ಕೆ ಬಿದ್ದಿದ್ದಾರೆ. ಇವರ ಯುದ್ಧದ ದಾಹದ ಹಿಂದೆ ಏನೇನು ಇವ್ರ ಕಲ್ಪನೆ ಮಾಡಿದಾರೋ, ಇದ್ರದ್ದು ಆಲೋಚನೆಗಳು ಹೆಂಗೆ ಅಂತಂದ್ರೆ, ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ನ ಕಂಡಿಡಿದವರೇ ಅಮೆರಿಕದವರು, ಬಳಸಿದವರು ಅವರೇ, ಅದ್ರ ಮೇಲೆ ನಿರ್ಬಂಧ ಹೇರ್ತಿರೋರು ಅವರೇ. ನಾನ್ ಮಾತ್ರ ಕಂಡಿಡಿಬೇಕು, ಬೇರೆ ಯಾರು ಅವ್ರವ್ರ ರಕ್ಷಣೆ ಕಂಡಿಡ್ಕೋಬಾರ್ದು ಅನ್ನೋ ಹೀನ ಮನಸ್ಥಿತಿನೂ ಕೂಡ ಅವ್ರದ್ದೇ. ಅದು ತಪ್ಪು. ವಾದಕ್ಕೆ ನಾವಿಲ್ಲಿ ಹೋಗೋದ ಅವಶ್ಯಕತೆ ಇಲ್ಲ. ಬೇರೆಯವರು ಅಣುಬಾಂಬನ್ನ ಕಂಡಿಡಿಲೇಬಾರದು, ಅಣುಶಕ್ತಿಯನ್ನ ಹೊಂದಲೇಬಾರದು ಅನ್ನೋ ಹೀನ ಮನಸ್ಥಿತಿನಲ್ಲಿ ಅದ್ಭುತವಾದ ವಿಜ್ಞಾನಿಗಳನ್ನೇ ಸಾಯಿಸ್ತಾನೆ. ವಿಜ್ಞಾನಿಗಳ ದಿಟ್ಟತನ. ನೌ ವಿ ಆರ್ ಸೆಕ್ಯೂರ್ಡ್ ಅಂತ ನಮ್ಮ ದೇಶ, ನಾವು ಶಕ್ತಿಶಾಲಿಗಳು ಅಂತ ನಮ್ಮ ದೇಶ. ವಿಚಾರ ಇರೋದು ಇಲ್ಲೆಲ್ಲ, ಅಣು ಬಾಂಬನ್ನ ಇವ್ರು ಹಾಕಿ ಕೂಡ ಇವ್ರು ಬದುಕಕ್ಕಾಗತ್ತಾ? ಅದರದ್ದು ಮೂಲನ ವಾರನ ಮಾಡಿ ಸೇಫ್ ಆಗಿ ಬದುಕಕ್ಕಾಗಲ್ಲ. ಆ ಕ್ಷಣಕ್ಕೆ ಬಾಂಬ್ ಹಾಕಿದ ದೇಶ ನಾಶ ಆಗತ್ತೆ, ಆದರೆ ಅದರ ಸೈಡ್ ಎಫೆಕ್ಟ್ ಇನ್ನೊಂದು ಕಡೆಗೆ ಅದ್ರ 100ರಷ್ಟು ಹೊಡೆದಿರುತ್ತೆ. ಅದನ್ನ ಇರ್ತಕ್ಕಂತಹ ವಿವಿಧ ರೀತಿಯ ಜನಾಂಗಗಳು ನಾವೆಲ್ಲ ಆಗಿದ್ವಿ. ನೀವಿಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿರೋದಾದ್ರೆ, ಇದಾಗ್ತಿದ್ದಂಗೆ ನಮ್ಮ ಯೂತ್ಸ್ ಅಲ್ಲಿ ಹಲವಾರು ವಿಚಾರಗಳು ಸೃಷ್ಟಿಯಾದವು. ಕಮಾನ್, ಸಾಯಿಸ್ಬಿಡ್ರಿ ಇವ್ರನ್ನ, ಹಾಕ್ಬಿಡ್ರಿ ಬಾಂಬ್ನ, ನೋಡ್ರಿ ಧೂಳಿಪಟ. ಯಾವ ದೇಶನು ಧೂಳಿಪಟ ಮಾಡಕ್ಕೆ ಸಾಧ್ಯತೆ ಇಲ್ಲ ಭೌಗೋಳಿಕವಾಗಿ. ರಷ್ಯಾ ಮತ್ತು ಉಕ್ರೇನ್ ಅನ್ನೋ 2 ದೇಶಗಳು ಯುದ್ಧಕ್ಕೆ ನಿಂತಾಗ ಭೌಗೋಳಿಕವಾಗಿ ರಷ್ಯಾ ತುಂಬಾ ದೊಡ್ಡದಿತ್ತು, ಉಕ್ರೇನ್ ತುಂಬಾ ಚಿಕ್ಕದಿತ್ತು. ಬಟ್ ಆ ಉಕ್ರೇನ್ ಅನ್ನ ಇವ್ರು ಏನು ನಾಶ ಮಾಡಕ್ಕಾಗಿಲ್ಲ. ಇವ್ರು ದೊಡ್ಡ ಎಕನಾಮಿಕ್, ಅವ್ರು ಕೊಟ್ಟ ಏಟೇ ಜಾಸ್ತಿ ಇತ್ತು ಉಕ್ರೇನ್. ಇದೇನಿದು? ನೀವೆಷ್ಟೇ ಆಧುನಿಕವಾಗಿ ನೀವು ಪಳಗಿದ್ರು ಕೂಡ ಗುಣಮಟ್ಟದಿಂದ ಆಗಲ್ಲ. ಈ ಆಲೋಚನೆಗಳನ್ನ ಫಸ್ಟ್ ಬಿಟ್ಬಿಡ್ಬೇಕು. ಹಿಟ್ಲರ್ ಮಾಡಿದ ಮಿಸ್ಟೇಕು ಅದೇ, ಇವತ್ತು ಪ್ರಪಂಚದಲ್ಲಿ ನಡೀತಾ ಇರೋ ಮಿಸ್ಟೇಕು ಅದೇ. ಯಾಕೆ? ಈ ಭೂಮಿ ಅನ್ನೋಳು ಏನಿದ್ದಾಳೆ, ಈ ಭೂಮಿ ಅನ್ನೋ ಮಹತಾಯಿ ಏನಿದ್ದಾಳೆ, ಇವಳು ಅದ್ಭುತವಾಗಿರ್ತಕ್ಕಂತಹ ಒಬ್ಳು ಕಲ್ಪನೆ. ನೀವು ಅರ್ಥ ಮಾಡ್ಕೊ, ಅವಳು ತಾಯಿ ಹೋಲ್ಸನ, ಇಡೀ ಪ್ರಪಂಚನ ಒಬ್ಳು ತಾಯಿ. ಅವಳು ತನ್ನೆಲ್ಲಾ ಮಕ್ಕಳಿಗೂ ಏನೇನ್ ಬೇಕೋ ಅದನ್ನ ಕೊಟ್ಟಿದ್ದಾಳೆ. ರೇರ್ ಅರ್ತ್ ಎಲಿಮೆಂಟ್ಸ್ ಅದನ್ನ ಒಂದ್ ಕಡೆ ಕೊಟ್ಟಿದ್ದಾಳೆ. ನಮ್ಮ ಭಾರತಕ್ಕೆ ಒಳ್ಳೆ ಪ್ರಾಕೃತಿಕ ಸೌಂದರ್ಯ ಕೊಟ್ಟಿದ್ದಾಳೆ, ನದಿಗಳು ಕೊಟ್ಟಿದ್ದಾಳೆ, 365 ದಿವಸ ಕೃಷಿ ಮಾಡೋ ಯೋಗ್ಯವಾದ ಭೂಮಿಯನ್ನ ನಮಗೆ ಕೊಟ್ಟಿದ್ದಾಳೆ. ಆಫ್ರಿಕಾದಂತ ಕಾಡಲ್ಲಿ ಅಲ್ಲೇನೇನೋ ಅದ್ಭುತವಾದ ಕೊಟ್ಟಿದ್ದಾಳೆ. ಇನ್ನೊಂದು ಕಡೆ ಬರಳು ಬಂಜರು, ಅಲ್ಲೇನು ಇಲ್ಲ, ಬರೀ ಸಾಯ್ಬೇಕು ಅನ್ನೋ ಕಡೆ ಪೆಟ್ರೋಲ್ ಕೊಟ್ಲು, ಅಲ್ಲೊಂದು ಇಂಧನವನ್ನ ಕೊಟ್ಲು. ತಾನ್ ಯಾರಿಗೂ ಮೋಸ ಮಾಡದಲೆ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವರವರಿಗೆ ಬೇಕಾದಂತಹ ಅತ್ಯಮೂಲ್ಯವಾದ ಒಂದು ನೈಸರ್ಗಿಕ ಉತ್ಪನ್ನಗಳೇ ಆಗಿರ್ಬೋದು, ಅಥವಾ ಆ ದೇಶದ ಒಂದು ರೇರ್ ಅರ್ತ್ ಎಲಿಮೆಂಟ್ಸ್ ಇರ್ಬೋದು. ಇವತ್ತೇನು ಚಿಪ್ ಮಾಡಕ್ ಬೇಕು, ಇವತ್ತೆಲ್ಲ ಒಂದು ಡೆವಲಪ್ಮೆಂಟಿಗೆ ಬೇಕಾದಂತಹ ಲೋಹಗಳು ಒಂದೊಂದು ದೇಶದಲ್ಲೂ ಒಂದೊಂದು ವಿಚಿತ್ರವಾಗಿ ಒಬ್ಬೊಬ್ರಿಗೆ ಹಂಚ್ಕೊಟ್ಟಿದ್ದಾಳೆ. ಅವಳು ಸಮಾನವಾಗಿ ಹಂಚ್ಕೊಟ್ಟಿದ್ದಾಳೆ. ಭಾರತದಲ್ಲಿ ಒಂದಿದ್ರೆ ಇನ್ನೊಂದಿರಲ್ಲ, ಪಾಕಿಸ್ತಾನದಲ್ಲಿ ಒಂದಿದ್ರೆ ಇನ್ನೊಂದಿರಲ್ಲ, ಅವ್ರ ಹತ್ರ ಇದ್ದಿದ್ದು ಇವ್ರ ಹತ್ರ ಇರಲ್ಲ, ಇವ್ರ ಹತ್ರ ಇದ್ದಿದ್ದು ಅವ್ರ ಹತ್ರ ಇರಲ್ಲ. ಅಫ್ಘಾನಿಸ್ತಾನದಲ್ಲಿ ನಾನು ಸ್ಟಡಿ ಮಾಡ್ತಾ ಎಂತ ಅದ್ಭುತವಾಗಿರ್ತಕ್ಕಂಥ ನೈಸರ್ಗಿಕ ಶಕ್ತಿ ಇದೆ ಅವ್ರಿಗೆ ಅಂದ್ರೆ, ಅದು ಅವ್ರಿಗೆ ಕೊಟ್ಟಿರೋ ವರ. ತನ್ನ ಜೀವಿಗಳನ್ನ ಸರ್ವವು ನನ್ನಲ್ಲಿ ಪೊರಿತ ಅವಳೆಲ್ಲರಿಗೂ ಸಮಾನವಾಗಿ ಹಂಚ್ಕೊಟ್ಟಿದ್ದಾಳೆ. ಈ ಸಮಾನವಾಗಿ ಹಂಚಿ ಸಮಾನವಾಗಿರ್ತಕ್ಕಂಥ ಭೂಮಿನ ನೀವು ನಿಮ್ಮ ಕುಚೇದ್ಯಗಳಿಗೆ, ಕುಚೇಷ್ಟೆಗಳಿಗೆ ನೀವು ಬಳಸ್ಕೊಂಡು ಬೇರೆ ರೀತಿ ಅದನ್ನ ಮಾರ್ಪಾಡು ಮಾಡಿದಾಗ ಅದು ಏನೇನು ತೊಂದರೆಗಳಾಗತ್ತೆ ಅಂತಂದ್ರೆ, ಭಾರತ ಇವತ್ತು ಗ್ಲೋಬಲ್ ಕ್ರೈಸಿಸ್ ನ ದಡಕ್ ಬಂದು ನಿಂತಿದೆ. ಯಾಕೆ ನಿಂತ್ಕೊಂತು, ಅದಕ್ಕೆ ಕಾರಣರು ಯಾರು, ಅದನ್ನು ಇವತ್ತು ಮಾತಾಡೋಣ. ಸ್ನೇಹಿತರೆ, ಯಾವುದೇ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ, ನಾನು ಮುಂಚೆನೆ ಹೇಳಿದ್ದೀನಿ. ಬಿಸ್ನೆಸ್ನ ಹೊರತಾಗಿ ನಮ್ಮ ಸಾಮಾಜಿಕ ಕಳಕಳಿಯನ್ನ ನಾವು ತೋರಿಸ್ತಕ್ಕಂಥ ಕಾರ್ಯಕ್ರಮ ಇದು.
ಯಾಕೆ ಇನ್ನೊಬ್ಬರನ್ನ ನಾವು ನೊಂದಾಗ ಬೆಂದ ಇತಿಹಾಸಕ್ಕೆ ಹೋದಾಗ ನೀವು ನೋಡಬಹುದು, ಡೈನಾಸರಸ್ ಅಂತಹ ದೈತ್ಯ ಪ್ರಾಣಿಗಳು ಇವತ್ತು ಹುಲಿಗಳನ್ನ ಶಿಕಾರಿ ಆಡ್ತಾ ಇದ್ದಾರೆ, ಸಿಂಹಗಳನ್ನ ಶಿಕಾರಿ ಆಡ್ತಾ ಇದ್ದಾರೆ, ಕಾಡನ್ನ ನಾಶ ಮಾಡ್ತಾ ಇದ್ದಾರೆ. ಮನುಷ್ಯ ಅನ್ನೋ ಪ್ರಾಣಿ ಭೂಮಿಯ ಮೇಲೆ ಡೆವಲಪ್ ಆಗೋದ್ಕಿಂತ ಮುಂಚೆನೆ ಕಣ್ಮರೆಯಾದಂತಹ ಡೈನೋಸರಸ್ನ ಶಿಕಾರಿ ಮಾಡಿದ್ಯಾರು? ಇದು ಯಾರಿಂದ ಶಿಕಾರಿ ಆಯ್ತು? ಹೇಗೆ ಇದು ಭೂಮಿ ಮೇಲಿಂದ ಮರೆಯಾಯ್ತು? ಸ್ವಲ್ಪ ನಾವಿಲ್ಲಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕಂದ್ರೆ ಈ ಡೈನಾಸರಸ್ ಈಗ ಒಂದು ಪ್ರಾಣಿನ ಇನ್ನೊಂದು ಪ್ರಾಣಿ ತಿಂದು ಖಾಲಿ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇದ್ರೆ ತಿನ್ನಕ್ಕಾದ್ರೂ ಆಗುತ್ತಾ ಇವನ್ನ? ಅವೇ ದೈತ್ಯವಾಗಿದ್ದಂಥದ್ದು, ಬೃಹದಾಕಾರವಾಗಿದ್ದಂಥದ್ದು, 10-20 ಆನೆಗಳನ್ನ ಒಟ್ಟಿಗೆ ಸೇರಿಸಿದ್ರೆ 5-5 ತಿಮಿಂಗ್ಲಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಬರ್ತಿದ್ದಂತಹ ದೇಹಾಕೃತಿಯನ್ನ ಹೊಂದಿದ್ದಂತಹ ಡೈನಾಸರಸ್ಗಳು, ನಡಿಬೇಕಾದ್ರೆ ಇಡೀ ಭೂಮಿ ನಡುತ್ತಿದ್ದಂತಹ ಡೈನಾಸರಸ್ಗಳು ಈ ಭೂಮಿಯಿಂದ ಕಣ್ಮರೆ ಆಗಿದ್ದೇಗೆ? ಅದರ ಶಕ್ತಿಶಾಲಿ ಎಲ್ಲೋಯ್ತು, ಅದರದೆಲ್ಲೋಯ್ತು ಅಂತ ಗಮನಿಸಿದ್ರೆ ನೀವೀಗ ಅರ್ಥ ಮಾಡ್ಕೋಬೇಕು ಯಾಕೆ ಸಕಲ ಭೂಮಿಯನ್ನು ನಾವು ಸಮಾನವಾಗಿ ನೋಡ್ಬೇಕು. ಎಲ್ಲೂ ಕೂಡ ಈ ಯುದ್ಧಗಳನ್ನ ಸಂಭ್ರಮಿಸ್ತಕ್ಕಂತ, ಸಡಗರಿಸ್ತಕ್ಕಂತ ಎಷ್ಟೋ ಜನ ಅವ್ರು ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತೀನಿ, ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ನೋಡ್ರಿ ಇರಲ್ಲ, ಹೋಗ್ಬಿಡುತ್ತೆ, ಅವನ್ ಹೋಗ್ತಾನೆ, ಇವನ್ ಸತ್ತ, ಇವನ್ ಬರ್ತಾನೆ, ಯಾರು ಯಾವ ದೇಶನೂ ನಿರ್ಮೂಲನೆ ಮಾಡಕ್ಕಾಗಲ್ಲ. ಫಸ್ಟ್ ತಿಳ್ಕೊಬೇಡಿ. ಯಾಕೆ ಅದರ ಪ್ರಬುದ್ಧತೆ. ಕನ್ನಡ ಪರವಾಗಿ ನಾವು ತುಂಬಾ ಮಾತಾಡ್ತೀವಿ, ಕನ್ನಡ ನಾಶ ಆಗುತ್ತೆ ಅಂತ. ಸಾಧ್ಯನೇ ಇಲ್ಲ. ಇಲ್ಲಿವರೆಗೂ ಕನ್ನಡ ಮಾತಾಡೋರು ಇರ್ತಾರೋ, ಕನ್ನಡ ಮಾತಾಡೋರೆಲ್ಲ ಸತ್ತ ಮೇಲೆ ಕನ್ನಡ ಸಾಯುತ್ತೆ. ಯಾಕೆಂದ್ರೆ ಕನ್ನಡ ಉಳ್ಸಕ್ ನೀನೇನ್ ಪ್ರಯತ್ನ ಪಡಬೇಡ, ಅದನ್ನ ಉಳ್ಸಕ್ ಜನ ಇದ್ದಾರೆ, ಅದು ನ್ಯಾಚುರಲ್ ಆಗಿರುತ್ತೆ. ಅದನ್ನ ಹೆಂಗಯ್ಯ ತೆಗಿತೀಯ ನೀನು? ಎಲ್ಲಿವರೆಗೆ ನಿನ್ನ ಬಳಕೆ ಕಮ್ಮಿ ಆಗುತ್ತೋ, ಕನ್ನಡದ ನಿಜವಾದ ಅಸ್ತಿತ್ವ ಅಳ್ಳಾಡುತ್ತೋ, ಅವತ್ ಕನ್ನಡ ಮರೆಯಾಗೋಗುತ್ತೆ. ಯಾರು ಆಗಲ್ಲ, ಮುಗ್ಸಕ್ಕೂ ಆಗಲ್ಲ, ಇನ್ನೊಂದು ಆಗಲ್ಲ. ಅದ್ ಬಿಟ್ಬಿಡಿ, ಅದು ಸಂಬಂಧಕ್ಕಿಲ್ದಿರೋದು. ಇಲ್ಲಿಂದ ಅಮೆರಿಕ ಕೆಲ್ಸಕ್ಕೆ ಹೋಗಿರ್ತಕ್ಕಂಥ 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷ ಕಳೆದಿರೋ ಕುಟುಂಬಗಳು ಕೂಡ ಕನ್ನಡ ಮಾತಾಡ್ತಾರೆ. ನಾವ್ ಹೇಳ್ಬೋದಿತ್ತು, ಯಾಕೆ ಮಾತಾಡ್ತಿದ್ದೀರಾ ಕನ್ನಡ? ಅಮೆರಿಕಕ್ಕೆ ಹೋಗಾಗಿದೆ, ಪೂರ್ತಿ ಇಂಗ್ಲಿಷ್ ಅಲ್ಲಿ ಮಾತಾಡಿ, ಅದನ್ನ ಮರೆಯಕ್ಕಾಗಲ್ಲ, ಅದನ್ನ ಕಳಿಯಕ್ಕಾಗಲ್ಲ, ಅದನ್ನ ಕಳ್ಕೊಂಡು ಅವ್ರು ಬದುಕಕ್ಕೂ ಆಗಲ್ಲ. ಈಗ ಈ ಪ್ರಾಣಿಗಳ ಬಗ್ಗೆ ಮಾತಾಡೋಣ. ಇದ್ರ ಮರೆಯಾಗಿದ್ರ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಶೋಧನೆ ಇಲ್ಲಿ ಅಡಗಿದೆ. ಇವತ್ತಿನ ಅಮೆರಿಕಾದ ಭಾಗದಲ್ಲಿ ಹುವಾಯಿ ದ್ವೀಪಗಳು ಅಂತಿದ್ದಾವೆ. ಅಲ್ಲಿ ಇವತ್ತು ಕೂಡ ಒಂದು ಜಗತ್ತಿನ ಅತ್ಯಂತ ಜೀವಂತವಾಗಿರ್ತಕ್ಕಂಥ, ದೊಡ್ಡದಾಗಿರ್ತಕ್ಕಂಥ ಜ್ವಾಲಾಮುಖಿಗಳಿದೆ. ಪ್ರತಿಯೊಂದು ಜ್ವಾಲಾಮುಖಿಗಳು ಹೇಗೆ ಸೃಷ್ಟಿ ಆಗ್ತವೆ ಅಂದ್ರೆ 2 ಭೂ ಪದರಗಳು, ಅಂದ್ರೆ ಈ ಭೂಮಿ ಮೇಲೆ ಹಲವು ಭೂ ಪದರಗಳು ಕೂಡ್ಕೊಂಡಿದ್ದಾವೆ. 2 ಭೂ ಪ್ರದೇಶಗಳ ಒತ್ತುವಿಕೆಯಿಂದ ಉತ್ಪತ್ತಿಯಾಗುವ ಒತ್ತಡದಿಂದ ಈ ಜ್ವಾಲಾಮುಖಿಗಳು ಸೃಷ್ಟಿ ಆಗ್ತವೆ ಅಂತ ನಾವು ಹಿಂದೆ ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಓದಿ ತಿಳ್ಕೊಂಡಿದೀವಿ. ಅದೇ ತರ 2 ಭೂ ಪ್ರದೇಶ ಒತ್ತಿದಾಗ ಪ್ರತಿಯೊಂದು ಜ್ವಾಲಾಮುಖಿಯ ಒಂದು ಟೈಮ್ ಬಾಂಬ್ ತರ, ಅಂದ್ರೆ ಪ್ರೆಸೆಂಟ್ ಒಂದು ಟೈಮ್ ಬಾಂಬ್ ಓಡ್ತಾ ಇರುತ್ತೆ. ಪ್ರತಿ ಜ್ವಾಲಾಮುಖಿಗಳು ಒಂದಲ್ಲ ಒಂದ್ಸರಿ ಬ್ಲಾಸ್ಟ್ ಆಗ್ತವೆ. ರೀಸೆಂಟ್ ಆಗಿ ಇಂಡೋನೇಷ್ಯಾದಲ್ಲಿ ಬ್ಲಾಸ್ಟ್ ಆದಂತಹ ಒಂದು ಜ್ವಾಲಾಮುಖಿಯಿಂದ ಲಕ್ಷಾಂತರ ಜನ ಸತ್ತೋದ್ರು. ದೊಡ್ಡ ಅನಾಹುತವೇ ಆಯ್ತು. ಅದ್ರ ಬಗ್ಗೆ ಒಂದು ದೊಡ್ಡ, ಅದನ್ನ ಇಲ್ಲಿಗೆ ತರದ್ ಬೇಡ, ಮತ್ತೆ ಇವತ್ತಿನ ಕಾರ್ಯಕ್ರಮ ನಾನು ಮುಗ್ಸಕ್ಕಾಗಲ್ಲ. ತುಂಬಾ ಇಂಡೋನೇಷ್ಯಾ ರೀಸೆಂಟ್ ಆಗಿ ಒಂದು 100 ವರ್ಷದ ಈಚೆ, 100 ವರ್ಷಕ್ಕೆ ಹೋಗ್ಬೇಡಿ, 60-70 ವರ್ಷದ ಈಚೆ ಆದಂತ ಒಂದು ಭೀಕರ ಜ್ವಾಲಾಮುಖಿ ಸ್ಫೋಟ. ಅದ್ರ ಬಗ್ಗೆ ಲೈವ್ ಆಗಿ ಬರೆದಿರ್ತಕ್ಕಂಥ ಫೋಟೋಸ್ ಪ್ರತಿಯೊಂದು ಇದೆ. ಇನ್ನೊಂದ್ಸರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಯ್ತು ಇಂಡೋನೇಷ್ಯಾದಲ್ಲಿ, ಎಷ್ಟು ಭೀಕರವಾಗಿ ಆ ಜ್ವಾಲಾಮುಖಿಯ ಸ್ಫೋಟ ಆಗಿ ಆ ಘಟನೆನ ಎಕ್ಸ್ಪ್ಲೈನ್ ಮಾಡಿದ್ದು, ಅಲ್ಲಿ ನೋಡಿದ್ದು, ಜೀವಂತವಾಗಿ ಅವ್ರದ್ದೆಲ್ಲ ಕಳ್ಕೊಂಡಿತ್ತು. ಆದ್ರೆ ಈ ಪ್ರಾಣಿಗಳ ವಿಚಾರಕ್ಕೆ ಬರಕಾದಾಗ ಜ್ವಾಲಾಮುಖಿ ಸ್ಫೋಟವಾಗತ್ತೆ. ಆ ಮಹಾ ಜ್ವಾಲಾಮುಖಿ ಸ್ಫೋಟವಾದಾಗ ಅದರಿಂದ ಹೊರಡುವಂತಹ ಧೂಳಿನ ಕಣ, ಯಾವ ನೀವು ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿದ್ರೆ ಧೂಳಿನ ಕಣ ಹೊರಡುತ್ತೋ ಅದೇ ತರ ಒಂದು ಧೂಳಿನ ಮೋಡ ಇದೇ ಈ ಒಂದು ಜ್ವಾಲಾಮುಖಿಯಿಂದನೂ ಕೂಡ ಸೃಷ್ಟಿಯಾಯ್ತು. ಈ ಪ್ರಾಣಿಗಳು ಮೂಕ ಪ್ರಾಣಿಗಳು ಅಥವಾ ಇನ್ನೋಸೆಂಟ್ಸು, ಇವಕ್ಕೆ ಯಾವುದು ವಾರು ಗೊತ್ತಿಲ್ಲ, ಯಾವುದು ವೆಪನು ಇಲ್ಲ, ಯಾವ ಅಣುಬಾಂಬು ಇಲ್ಲದೆ ಇರೋ ಕಾಲದಲ್ಲೇ ಅಲ್ಲಿ ಸ್ಫೋಟ ಆದಂತಹ ಜ್ವಾಲಾಮುಖಿ, ಅದರ ಮೋಡ ಎಷ್ಟು ದಟ್ಟವಾಗಿತ್ತು ಅಂತಂದ್ರೆ ಸುಮಾರು 26% ಭೂಮಿಯನ್ನ ಆಕ್ರಮಿಸ್ಕೊಳುತ್ತೆ ಆ ಧೂಳು. ಆ ಧೂಳಿನ ಎಷ್ಟಿತ್ತು ಅಂದ್ರೆ ಸುಮಾರು 6 ತಿಂಗಳು ಸೂರ್ಯನ ಬಿಸಿಲು ಭೂಮಿಯನ್ನ ಪ್ರವೇಶಿಸಲ್ಲ, ಭೂಮಿ ಪ್ರವೇಶಿಸಕ್ಕಾಗೋದಿಲ್ಲ. ಅವಾಗ ಸ್ಟಾರ್ಟ್ ಆದಂತಹ ಹಿಮಯುಗ, ಪ್ರಪಂಚದಲ್ಲಿ ಒಂದು ದೀರ್ಘ ಹಿಮಯುಗ ಶುರುವಾಗುತ್ತೆ. ನೋಡ್ತಿದ್ದಂಗೆ ಕಣ್ಣ ಮುಂದೆನೆ ಈ ಪ್ರಾಣಿಗಳಿಗೆ ಏನ್ ನಡೀತಿದೆ ಗೊತ್ತಿಲ್ಲ. ಜ್ವಾಲಾಮುಖಿ ಸ್ಫೋಟ ಆಗಿರೋದು ಅಮೆರಿಕದಲ್ಲಿ, ಈ ಪ್ರಾಣಿಗಳಿರೋದು ಆಫ್ರಿಕಾದಲ್ಲಿ. ಬಟ್ ಆ ಬಿಸಿಲು
ಅಮೇರಿಕದ ಕಡೆಯಿಂದನೇ ಸೂರ್ಯ ಹುಟ್ಟಿ ಈ ತರ ಬರ್ಬೇಕಾದ್ರೆ ಯಾವ ಆ ಮೋಡ, ಗಾಳಿಯ ಒತ್ತಡಕ್ಕೆ ಧೂಳಿನ ಮೋಡ, ಬಿಸಿಲಿನ ಪ್ರಮಾಣ ಕಮ್ಮಿ ಆಗುತ್ತೆ, ಇಡೀ ಕಾಡು ಮಂಜಿನಲ್ಲಿ ಮುಚ್ಚೋಗುತ್ತೆ. ತಿನ್ನಕ್ಕೆ ಆಹಾರ ಇಲ್ದಲೆ, ಏನೂ ಮಾಡಕ್ಕಾಗ್ದಲೆ, ಆ ಹಿಮದಲ್ಲಿ ಹೇಗ್ ಬದುಕ್ಬೇಕು ಅನ್ನೋ ಒಂದು ಸಣ್ಣ ಪರಿಕಲ್ಪನೆ ಇಲ್ದೇ ಇರ್ತಕ್ಕಂತ ಒಂದು ಶಕ್ತಿಶಾಲಿ ಡೈನೋಸರಸ್ ಈ ಭೂಮಿ ಮೇಲೆ ಶಾಶ್ವತವಾಗಿ ಮರೆಯಾಗಿ ಹೋಯಿತು. ಈಗೇಳಿ ಯಾವುದೋ ಅಮೆರಿಕದಲ್ಲಿ ನಡೆದ ಘಟನೆ ಯಾವುದೋ ಆಫ್ರಿಕಾದಲ್ಲಿ ಇದ್ದಂತಹ ಒಂದು ಪ್ರಾಣಿ ಸಮುದಾಯವನ್ನೇ ಇಲ್ದಂಗ್ ಮಾಡತ್ತೆ ಅಂತಂದ ಮೇಲೆ ಇವತ್ತು ಅಲ್ಲೆಲ್ಲೋ ನಡೀತಾ ಇರೋ ಯುದ್ಧ ಅದು ನಮಗೆ ಎಷ್ಟು ನೇರವಾಗಿ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗ್ಬೋದು ಅಲ್ವಾ? 100% ಅದರ ಹೊಸ್ತಿಲಿಗೆ ಬಂದು ನಿಂತು ಬಿಟ್ಟಿದೀವಿ ಸ್ನೇಹಿತ. ಇವತ್ತು ಪೆಟ್ರೋಲ್ ಅಂತಕ್ಕಂಥದ್ದು ನಾಟ್ ಓನ್ಲಿ ಫಾರ್ ಯುವರ್ ವೆಹಿಕಲ್, ನಿಮ್ಮ ವೆಹಿಕಲ್ ಅಲ್ಲ, ಇಡೀ ನಮ್ಮ ಬಿಸ್ನೆಸ್ ನ ಎಕನಾಮಿ ಏನ್ ಇವತ್ತು ನಾವು ಅಂತಿದೀವಿ ಅದರಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾಗಿರೋ ಒಂದು ಓಟದ ಮೈಲಿಗೆ, ಅಂದ್ರೆ ಅದಕ್ಕೊಂದು ಯಂತ್ರ ಅಂತ ಕರಿತೀವಿ ನಾವು ಅದನ್ನ. ಯಂತ್ರದಲ್ಲಿರೋ ಒಂದು ಮೇನ್ ಅಂಶ ಅದು ಪೆಟ್ರೋಲ್. ಭಾರತದ ಆರ್ಥಿಕತೆ ಅಷ್ಟೇ ಅಲ್ಲ, ಪ್ರಪಂಚದ ಆರ್ಥಿಕತೆ ನಿಂತೋಗುತ್ತೆ ನಾವು ಪೆಟ್ರೋಲ್ ಅನ್ನ ಸರಿಯಾದ ರೀತಿಯಲ್ಲಿ ಸಪ್ಲೈ ಕೊಡ್ಲಿಲ್ಲ ಅಂತ. ಯಾರೇ ಒಬ್ಬ ಹಣ್ಣನ್ನ ಟ್ರಾನ್ಸ್ಪೋರ್ಟ್ ಮಾಡಕ್ಕಿರ್ಬೋದು, ಯಾವುದೋ ಭಾಗದಲ್ಲಿ ಬೆಳೆದಂತಹ ಭಾಗಕ್ಕೆ ರಸಗೊಬ್ಬರಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಿರ್ಬೋದು, ನೀನ್ ಬೆಳೆದಂತ ಹಾಲು ಇಲ್ಲಿಂದ ಅಮೆರಿಕ ತಲುಪಬೇಕು, ಅಲ್ಲೆಲ್ಲೋ ಮಾಡಿರೋ ರಾಸಾಯನಿಕ ಗೊಬ್ಬರ ಇಲ್ಲಿಗೆ ಬರ್ಬೇಕು, ಇನ್ನೊಂದೇನೋ ಹೋಗ್ಬೇಕು, ಮೆಡಿಸನ್ಸ್ ಏನೋ ಬರ್ಬೇಕು. ಇಡೀ ಪ್ರಪಂಚದಲ್ಲಿ ಈ ಉತ್ಪನ್ನಗಳು ಕಾಲಿನ ರೀತಿ ಓಡಾಡ್ತಿದಾವೆ ಅಂದ್ರೆ ಅದಕ್ಕೆ ಪ್ರಮುಖವಾಗಿರೋ ಕಾರಣ ಈ ಪೆಟ್ರೋಲ್. ಇವ್ರ ಹುಚ್ಚಾಟದಲ್ಲಿ ಜಗತ್ತಿಗೆ 22% ತೈಲನ ಪೂರೈಕೆಯನ್ನ ಮಾಡ್ತಿದ್ದಂತಹ ಸಂಪೂರ್ಣವಾಗಿ ಹೊಡೆದಾಕಿದ್ದಾರೆ. ಆ ಟ್ಯಾಂಕರ್ಗಳು ದುಸ್ಥಿತಿಗೆ ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಬೇಕಂತೆ ಅವನ್ನೆಲ್ಲ ರೆಡಿ ಮಾಡಕ್ಕೆ, ಆ ಟ್ಯಾಂಕ್ಗಳನ್ನ ಅದನ್ನೆಲ್ಲ. ಸೊ ಈ ಪೆಟ್ರೋಲ್ನ ಇವತ್ತಿಂದ ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡಿ ಆಗಿದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಡೀ ದೇಶದಲ್ಲೇ ಇಂಗ್ಲೆಂಡ್ ಅವರು ಅನೌನ್ಸ್ ಮಾಡಾಗಿದೆ ವರ್ಕ್ ಫ್ರಮ್ ಹೋಮ್, ಅಮೆರಿಕದವರು. ಇದು ಇಂಡಿಯಾ ಅಂತಲ್ಲ, ಇಡೀ ಪ್ರಪಂಚದಲ್ಲೆಲ್ಲರೂ ಏನು ಕೋವಿಡ್ ಬಂದಾಗ ಸಿಚುವೇಶನ್ ಕ್ರಿಯೇಟ್ ಆಯ್ತು, ಅದೇ ಸಿಚುವೇಶನ್ ಇವತ್ತು ನಮ್ಮ ದೇಶಕ್ಕೂ ಬಂದು ನಿಂತಿದೆ. ಸೊ ಈ ತರಕ್ಕೆ ಇವರ ಉಚ್ಚಾಟಕ್ಕೆ, ಇವರ ದುಶ್ಚಟಕ್ಕೆ ಅಥವಾ ಇವರಿಂದ ಇದಕ್ಕೇನಾದ್ರು ಸೊಲ್ಯೂಷನ್ ಕಂಡಿಡಿದ್ರ, ಏನಾದ್ರು ಮಾಡಿದ್ರ? ಇಲ್ಲ. ಇವರ ಶಕ್ತಿಯ ಪ್ರದರ್ಶನಕ್ಕೆ ನೋಡಿ, ಕೃಷಿ ಆಗ್ಲಿ, ಮಿಷಿನರೀಸ್ ಆಗ್ಲಿ, ಅವ್ರ ಹತ್ರ ಏನಿಲ್ಲ. ಅವ್ರ ಹತ್ರ ಇರೋದು ಹೈ ಅಂಡ್ ಟೆಕ್ನಾಲಜಿ ಲೈಕ್ ಫೇಸ್ಬುಕ್, ವಾಟ್ಸಪ್, ಅಮೆಜಾನ್, ಈ ಆಪಲ್, ಇಂಥ ಕಾಸ್ಟ್ಲಿ ಕಂಪನಿಗಳು ಹುಟ್ಟಿದ್ದ ಅಮೆರಿಕದಲ್ಲಿ. ಬಿಟ್ರೆ ಅವ್ರದ್ದು ಹೈಯೆಸ್ಟ್ ಬಿಸ್ನೆಸ್ ಏನಪ್ಪ ಅಂದ್ರೆ ಡಿಫೆನ್ಸ್. ಡಿಫೆನ್ಸ್ ಅನ್ನೋದು ಯಾವಾಗ ಖರ್ಚಾಗುತ್ತೆ? ಇಡೀ ಪ್ರಪಂಚದಲ್ಲಿ ಇನ್ಸೆಕ್ಯೂರಿಟಿ ಇದೆ ಅಂತ ಫೀಲ್ ಮಾಡಿ ಅಂತ ಯಾರು ಒಂದು ದೇಶ, ಭ್ರಷ್ಟ ದೇಶ ಇದ್ರೆ ಅದು ಅಮೆರಿಕ. ನನಗೆ ಅವ್ರ ಕಡೆಯಿಂದನೂ ಇಷ್ಟ ಆಗಲ್ಲ. ಅವರ ಬುದ್ಧಿ, ಅವರ ಆಟಿಟ್ಯೂಡ್, ಅವ್ರ ಪ್ರಪಂಚನ ನೋಡೋ ರೀತಿ, ಅವರ ಆ ಗಲೀಜ್ ಪರಿಸ್ಥಿತಿಗಳು. ಡಿಫೆನ್ಸ್ ಇಸ್ ಅ ಬಿಸ್ನೆಸ್ ಫಾರ್ ಅಮೆರಿಕನ್ಸ್. ಈ ಪರಿಸ್ಥಿತಿನಲ್ಲಿ ಇವತ್ತು ನಾವು ಎಷ್ಟು ದಡ್ಡರಾಗ್ತಾ ಇದೀವಿ ಸ್ನೇಹಿತರೆ. ಇದು ಯಾವುದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ, ಆದ್ರೆ ನಮ್ ಕಂಟ್ರೋಲ್ ಅಲ್ಲಿ ಕೆಲವಿದಾವೆ. ಅದನ್ನ ನಾನು ಮಾಡ್ಕೊಂಡಾಗ ನಾನೆಷ್ಟು ಸುಸ್ಥಿರವಾಗಿ ಇನ್ನ ಮುಂದೆ ಬರೋ ದಿನಗಳಲ್ಲಿ ಬದುಕ್ಬೋದು. ಹಿಂದಾಗಿರೋದ್ ನಾವ್ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಇದನ್ನೆಲ್ಲ ನಮಗೆ ಹೇಳತಕ್ಕಂತಹ, ಎಚ್ಚರಿಸ್ತಕ್ಕಂತಹ, ಅಥವಾ ಇದನ್ನೆಲ್ಲ ತಿಳುವಳಿಕೆ ನೀಡತಕ್ಕಂತಹ, ಅಥವಾ ಇಷ್ಟು ಜ್ಞಾನವನ್ನ ನಮಗೆ ತಿಳಿಸ್ತಕ್ಕಂತಹ ವ್ಯವಸ್ಥೆ ಇರ್ಲಿಲ್ಲ. ಬಟ್ ಇವತ್ತಿದೆ. ಇವತ್ತಿನ ನಮ್ಮ ಯಾವ ನಡೆಗಳು ನಮ್ಮ ಮುಂದಿನ ಜೀವನವನ್ನ ಸುಸ್ಥಿರವಾಗಿಡ್ತವೆ, ಅದ್ರ ಬಗ್ಗೆ ನೋಡ್ಬೇಕಾಗಿದೆ. ಮಾರ್ಕೆಟ್ ಕ್ರೈಸಿಸ್ ಆಗಿದೆ, ವಾರ್ ಸಿಚುವೇಶನ್ ಎಲ್ಲಾ ಕಡೆ ಇನ್ನೂ ಜಾಸ್ತಿ ಆಗ್ತಿದೆ, ಗೋಲ್ಡ್ ರೇಟ್ ಹೈಯೆಸ್ಟ್ ಆಗಿದೆ. ಯಾಕೆಂದ್ರೆ ಗೋಲ್ಡ್ ಅನ್ನೋದು ಪ್ರತಿಯೊಂದು ದೇಶಕ್ಕೂ ಈಗ ಅಮೂಲ್ಯವಾಗಿರೋ ಉತ್ಪನ್ನವಾಗಿ ಬದಲಾಗ್ತಾ ಇದೆ. ಚಿನ್ನ ಇವತ್ತಲ್ಲ, ಹಿಂದೆನೂ ಕೂಡ ವಸ್ತುಗಳು ವಿನಿಮಯ ಸ್ಟಾರ್ಟ್ ಆಯ್ತು. ಅದರ ನಂತರ ವಸ್ತುಗಳನ್ನ ಖರೀದಿಸಕ್ಕೆ ಚಿನ್ನದ ನಾಣ್ಯಗಳು ಬಳಕೆಗೆ ಬಂದು, ಚಿನ್ನದ ನಾಣ್ಯಗಳು ಬಳಕೆಗೆ ಬಂದಾಗ ವ್ಯಾಪಾರಕ್ಕೆ ಹೋಗ್ತಕ್ಕಂಥವ್ರು ಈ ಚಿನ್ನದ ನಾಣ್ಯನ ಊರಿಂದ ಊರಿಗೆ ತಗೊಂಡೋಗ್ಬೇಕಾದ್ರೆ ದರೋಡೆ ಮಾಡ್ತಕ್ಕಂಥವ್ರು, ಡಕಾಯಿತರು, ಈ ಕಳ್ಳತನ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಆವಾಗ ಚಿನ್ನ ಈ ಊರಿನ ವ್ಯಾಪಾರಿ ಆ ಊರಿನ ವ್ಯಾಪಾರಿಗೆ
ಪತ್ರದ ಮುಖಾಂತರ ನನ್ನ ಹತ್ರ ಇಷ್ಟು ಚಿನ್ನವನ್ನ ಕೊಡತಕ್ಕಂಥದ್ದು, ಇಷ್ಟು ಚಿನ್ನ ಕೊಟ್ರೆ ಇವನಿಗೆ ಇಷ್ಟು ಸಾಮಾನನ್ನ ಕೊಡಿ ಅಂದ್ರೆ, ಇವತ್ತಿನ ಬ್ಯಾಂಕ್ಗಳು ಏನ್ ಕೆಲಸ ಮಾಡ್ತಾ ಇದಾವೋ ಅವತ್ತು ಕೂಡ ಅದೇ ಕೆಲಸನ ಬಂತು. ಇವತ್ತು ರೂಪಾಯಿ ಮೌಲ್ಯ ಇರ್ಬೋದು, ಡಾಲರ್ನ ಮೌಲ್ಯ ಇರ್ಬೋದು, ಯೂರೋದು ಮೌಲ್ಯ ಇರ್ಬೋದು, ಪ್ರತಿಯೊಬ್ರು ಹೋಗ್ತಾರೆ ಗೋಲ್ಡ್ ನ ಒಂದ್ ಕಡೆ ಡೆಪಾಸಿಟ್ ಮಾಡ್ತಾರೆ. ಆ ಗೋಲ್ಡ್ ಏನ್ ಡೆಪಾಸಿಟ್ ಮಾಡ್ತೀಯ ಅದ್ರ ಮೇಲೆ ನಿನ್ನ ಹಣದ ವ್ಯಾಲ್ಯೂನ ಜಾಸ್ತಿ ಮಾಡ್ತಕ್ಕಂಥ ಸೇಮ್ ಏನು ಈ ಭೂಮಿ ಮೇಲೆ ವ್ಯಾಪಾರ ಯಾವಾಗ ಸ್ಟಾರ್ಟ್ ಆಯ್ತು ಅವತ್ತಿನ ಕಲ್ಪನೆ ಇವತ್ತು. ಇದಕ್ಕೆ ಇವ್ರು ಬ್ಯಾಂಕು ಗಿಂಕು ರೆಗ್ಯುಲೇಷನ್ ಅದು ಇದು ಅಕೌಂಟು ಹಾಳಮೂಳ 300 ತರದ್ ಇವತ್ತಿದೆ. ಬಟ್ ರೆಗ್ಯುಲೇಷನ್ಸ್ ಏನಿತ್ತು ಹಿಂದೇನಿತ್ತು ಇವತ್ತು ಅದೇ ಇದೆ. ಇದರಲ್ಲಿ ಪ್ರಪಂಚದವರಿಗೆ ಜನರಿಗೆ ಇವಾಗ ಅನ್ನಿಸ್ತಾ ಇರೋದೇನು ಅಂತಂದ್ರೆ ನಾವು ಗೋಲ್ಡ್ ಮುಖಾಂತರ ವ್ಯವಹಾರ ಮಾಡೋಣ, ಗೋಲ್ಡ್. ಸೊ ಹಾಗಾಗಿ ಗೋಲ್ಡ್ ರೇಟ್ ಜಾಸ್ತಿ ಆಯ್ತು. ಗೋಲ್ಡ್ ರೇಟ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿರೋ ಪ್ರಾಬ್ಲಮ್ ಏನು ನಿಮಗೆ ಅರ್ಥ ಮಾಡಿಸ್ತೀನಿ. ಚಿನ್ನದ ಬಗ್ಗೆ ವಿಶೇಷವಾದ ಒಲವು ನಮ್ಮ ಜನಕ್ಕೆ, ಇನ್ಕ್ಲೂಡಿಂಗ್ ನಮ್ಮ ಮನೇಲೇ ಇರ್ಬೋದು, ನಿಮ್ಮ ಮನೇಲೇ ಇರ್ಬೋದು, ಪ್ರಪಂಚದಲ್ಲಿ ಚಿನ್ನದ ಬಗ್ಗೆ ಒಲವು ಎಷ್ಟಿದೆ? ಚಿನ್ನ ತುಂಬಾ ಇದೆ ನಮ್ಮ ಹತ್ರ. ಭಾರತದ ಷೇರು ಮಾರುಕಟ್ಟೆಯ ಸುಮಾರು 4ರಿಂದ 5 ಪಟ್ಟು ಚಿನ್ನ. ಶೇರ್ ಮಾರ್ಕೆಟ್ ಏನಿದೆ ಪ್ರಪಂಚದಲ್ಲಿ ಭಾರತದ್ದು, ಅದರ 4-5ರಷ್ಟು ಚಿನ್ನ ಇಲ್ಲಿದೆ. ಇರ್ಲಿ ಬಿಡಿ ಸರ್, ಒಳ್ಳೇದಲ್ವಾ? ಒಳ್ಳೇದೇ, ಬಟ್ ಅದನ್ನ ನೀನ್ ಚಲಾವಣೆ ಮಾಡ್ಬೇಕು, ಅದರಿಂದ ಏನಾದ್ರು ಜನರೇಟ್ ಮಾಡ್ಬೇಕು. ತಗೊಂಡೋಗ್ ನೀನ್ ಮನೆಗೆ ಇಟ್ಕೊಂಡಾಗ ನಿನ್ನ ದುಡ್ಡು ಒಂದ್ ಕಡೆ ವಿದೇಶಕ್ಕೋ, ಚಿನ್ನ ಯಾಕೆ ಅದು ಆಮದು ಮಾಡ್ಕೋತೀವಿ, ತುಂಬಾ ಪ್ರಮಾಣದಲ್ಲಿ ಆಮದು ಮಾಡ್ಕೋತೀವಿ, ಅಲ್ಲಿಗೆ ಹೋಯ್ತು. ಅವರು ಆ ದುಡ್ಡನ್ನ ಹಲವಾರು ವಿಚಾರಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆದ್ರೆ ನಮ್ಮವರು ತಂದ್ ಮನೇಲಿ ಇಡ್ತಾರೆ ಚಿನ್ನನ. ಎಕ್ಸಾಂಪಲ್, ನೀನೊಂದು ಪೆಟ್ರೋಲ್ 1 ಲೀಟರ್ ತರಿಸ್ತೆ, ಅದಕ್ಕೆ ನಾನೊಂದು 30-40 ರೂಪಾಯಿ ಟ್ಯಾಕ್ಸ್ ಹಾಕ್ತೆ, ನೀನ್ ಟ್ಯಾಕ್ಸ್ ಕೊಟ್ಟೆ, ಆ ಪೆಟ್ರೋಲ್ನ ನೀನ್ ಬೈಕಿಗೆ ಹಾಕೊಂಡೆ, ಆ ಬೈಕಿಗೆ ಹಾಕೊಂಡ್ಮೇಲೆ ಬೈಕಲ್ಲಿ ತಾಂಡಿ ಡುರ್ ಅಂತ ಹೋದೆ, ಹಾಲ್ ತಗೊಬಂದೆ, ವ್ಯಾಪಾರ ಮಾಡಿದೆ, ಮತ್ತೆ ಅಲ್ಲಿ ಟ್ಯಾಕ್ಸ್ ಬಂತು, ಮತ್ತೆ ಅಲ್ಲಿ ದುಡ್ಡು ಖರ್ಚು ಮಾಡಿದೆ, ನೀನ್ ಹೋದೆ, ಇನ್ನೊಬ್ಬನ ಮನೇಲಿ ವೈರಿಂಗ್ ಮಾಡಿದೆ, ಕೆಲಸ ಮಾಡಿದೆ, ಅದು ಮಾಡಿದೆ, ಒಟ್ಟಿಗೆ ಹೆಂಗೋ ದುಡ್ಡು ಜನರೇಟ್ ಮಾಡಿದೆ. ಪೆಟ್ರೋಲ್ ಬರ್ನ್ ಆಗಿ ಬುರ್ರ ಅಂತ ಗಾಳಿಗೆ ಸೇರ್ಕೊಳ್ಳೋಷ್ರೊಳಗೆ ದುಡ್ಡನ್ನ ನೀನ್ ಜನರೇಟ್ ಮಾಡಿದೆ. ನೀನ್ ಹೋಗೊಂದು ಕಾಫಿ ಕುಡ್ದೆ, ಒಂದು ಸಿಗರೇಟ್ ಸೇದ್ದೆ, ತಿಂಡಿ ತಿಂದೆ, ಊಟ ಮಾಡಿದೆ, ಬಟ್ಟೆ ತಗೊಂಡೆ, ದುಡ್ಡು ಖರ್ಚು ಮಾಡಿದೆ. ಸೊ ದಿಸ್ ಈಸ್ ವ್ಯಾಲ್ಯೂ. ಬಟ್ ಗೋಲ್ಡ್ ಏನಾಯ್ತು? ಬಂತು, ನೀನ್ ಮನೇಲಿ ಕೂತ್ಕಂತು, ನೀನ್ ತಾಂತ ಇದೀಯಾ ಇಡ್ಕಂತ ಇದೀಯಾ, ವಿದೇಶಕ್ಕೆ ದುಡ್ಡು ಕಳಿಸ್ದೆ, ವಿದೇಶದಿಂದ ಬಂತು, ತಗೊಂಡೆ, ನೀನ್ ಇಟ್ಕೊಂಡೆ. ಇದನ್ನ ಏನ್ ಮಾಡ್ತೀಯಾ? ಏನಾದ್ರು ಜನರೇಟ್ ಮಾಡ್ತೀಯಾ? ಇಲ್ಲ. ಇದು ಶೋಕಿ ವಸ್ತು ಆಗೋಯ್ತು. ತಗೋ, ಖರೀದಿಸು, ಇಟ್ಕೋ. ಇವ್ರ ಮನೇಲಿ ಅಷ್ಟು ಚಿನ್ನ ಇದೆ ಕಣ್ರಿ, ನಮ್ಮಲ್ಲಿ ಇಷ್ಟು ಚಿನ್ನ ಇದೆ ಕಣ್ರಿ, ಇವ್ರ ಮನೇಲಿ ಅಷ್ಟು ಚಿನ್ನ ಇದೆ. ನಾನ್ ಚಿನ್ನ ತಗೋಬೇಡಿ ಎರಡನ್ನೂ ಹೇಳಲ್ಲ. ವಾಸ್ತವತೆ ಇವ್ರು ಯಾಕೆ ಚಿನ್ನ ತಗೋಬೇಡಿ ಅಂತ ಹೇಳ್ತಾ ಇದಾರೆ ಮೋದಿ ಅವರು? ದಿಸ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್. ಅತ್ಯಂತ ಹೆಚ್ಚು ದುಡ್ಡು ವಿದೇಶಗಳಿಗೆ ಹೋಗುತ್ತೆ, ಅಲ್ಲಿಂದ ಬರ್ತಿರೋದು ಇಲ್ಲಿ ಜನರೇಟ್ ಮಾಡಲ್ಲ. ಎಕ್ಸಾಂಪಲ್, ಒಂದು ಕಾರ್ ತಗೊಂತೀಯ, ವಿದೇಶದ್ದೇ ಕಾರ್ ತಗೋ, ಅದ್ರ ಪ್ರಕಾರ ಸರ್ಕಾರಕ್ಕೆ ಪ್ರಾಫಿಟ್. ಯಾಕೆ? ತಗೊಂಡ್ಮೇಲೆ ಟ್ಯಾಕ್ಸ್ ಕಟ್ತೀಯ, ಟ್ಯಾಕ್ಸ್ ಕಟ್ಟಿದ್ಮೇಲೆ ಏನ್ ಮಾಡ್ತೀಯ? ಡೀಸೆಲ್ ಹಾಕ್ಸ್ಕೊಂಡು ಕಾರ್ ನಿಲ್ಲಿಸ್ಕೊಂಡು ಪೂಜೆನ ಮಾಡ್ತೀಯ, ಸರ್ವಿಸಿಗೆ ದುಡ್ಡು ಕೊಡ್ಬೇಕು. ನೀನ್ ಸರ್ವಿಸಿಗೆ ದುಡ್ಡು ಕೊಟ್ಟಾಗ ಅಲ್ಲೇ ಒಂದೋ ಹೊಟ್ಟೆ ತುಂಬುತ್ತೆ. ಇನ್ನ ಟೈರ್ ಹಾಕಿಸ್ಕಂತೀಯ, ಅದ್ಯಾವುದೋ ಒಂದು ಇಂಡಸ್ಟ್ರಿ ದುಡ್ಡು ಆಗುತ್ತೆ. ಆಯಿಲ್ ಹಾಕಿಸ್ಕಂತೀಯ, ನಟ್ ಹಾಕಿಸ್ತೀಯ, ಬೋಲ್ಟ್ ಹಾಕಿಸ್ತೀಯ, ಕಾರ್ ಇರೋ ತನಕನು ನೀನ್ ಸರ್ಕಾರಕ್ಕೆ ಡೀಸೆಲ್ ಹಾಕ್ತೀಯ, ದುಡ್ಡು ಕಟ್ತೀಯ, ಟ್ಯಾಕ್ಸ್ ಕಟ್ತೀಯ, ದೆನ್ ಇಟ್ಸ್ ಎ ಬೆನಿಫಿಟ್. ಬಟ್ ವಾಟ್ ಅಬೌಟ್ ದ ಗೋಲ್ಡ್? ಗೋಲ್ಡ್ ಏನಾಗ್ತಿದೆ? ಇದು ಅವರಿಗೆ ಒತ್ತಡವನ್ನ ಸೃಷ್ಟಿಸ್ತಕ್ಕಂಥ ಅಂಶ. ಇದ್ರ ಜೊತೆ ಇಂಟರ್ನ್ಯಾಷನಲ್ ಫಂಡ್ಸ್ ಅಂತ ಏನಿದೆ, ಅಂದ್ರೆ ಏನು, ಇಂಟರ್ನ್ಯಾಷನಲ್ ಹೂಡಿಕೆದಾರರು ಅಂತ ಏನ್ ಕರೀತಾ ಇದ್ದಾರೆ, ಅವರು ಇದನ್ನ ನೀವೀಗ ಅತ್ಯವಶ್ಯಕವಾಗಿ ಗಮನಿಸಬೇಕಾಗಿರೋದು. ಮಾರ್ಕೆಟ್ ಕ್ರೈಸಿಸ್ ಅಂತ ನಾವೇನ್ ಕರಿತಿದ್ದೀವಿ, ಶೇರ್ ಮಾರ್ಕೆಟ್, ಇದು 2 ವಿಚಾರದಲ್ಲಿ ಇಂಡಿಯಾ ಸೇಫ್ ಆಗಿದೆ. ಭಾರತ ಸರಿಯಾದ ಸಮಯದಲ್ಲಿ ಜನರಿಗೆ ದುಡ್ಡನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ತಿಳಿಸಿದ್ರ ಪರಿಣಾಮ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ, SIP-ಗಳಲ್ಲಿ ದೊಡ್ಡ ಹೂಡಿಕೆ, ಸಣ್ಣ ಜನ ಎಲ್ಲ ಇವತ್ತು ಹೂಡಿಕೆ ಮಾಡೋದು. ಯಾಕೆಂದ್ರೆ SIP ಅನ್ನೋದು ಮೊಬೈಲ್ ಅಲ್ಲೇ ಬಂದೋಯ್ತು, ಇಟ್ಸ್ ಈಸಿ, ಬ್ಯಾಂಕ್ಗಳಲ್ಲಿ ಬಂತು. ಸರ್ ಬಿಡಿ ಸರ್, ಶೇರ್ ಮಾರ್ಕೆಟ್ ನೀವ್ ಯಾಕೆ ತಲೆ ಕೆಡಿಸ್ಕೊತೀರಾ, ನಾವು FD ಗಿಂತ ಒಳ್ಳೆ ರಿಟರ್ನ್ಸ್ ಕೊಡಿಸ್ತೀವಿ ಅಂತ ಬ್ಯಾಂಕ್ಗಳು ಮುಂದೆ ಬಂದು, ಲೈಕ್ HDFC ಬ್ಯಾಂಕ್ ಇರ್ಬೋದು, ಎಲ್ಲಾ ಬ್ಯಾಂಕ್ಗಳು. ಇದರ ಪರಿಣಾಮ ದೊಡ್ಡ ಮಟ್ಟ ಹೂಡಿಕೆ ನಮ್ಮ ಲೋಕಲ್ಸ್, ನಮ್ಮ ಜನರಿಂದ ಹೋಯ್ತು. ಏನಾದ್ರೂ ಅದು ಹೋಗಿರ್ಲಿಲ್ಲ ಅಂದಿದ್ರೆ ಇವತ್ತು ಭಾರತ ದಿವಾಳಿ. ಗಮನಿಸ್ಬೇಕು, ಕಳೆದ 2 ವರ್ಷದಲ್ಲಿ 7 ಲಕ್ಷ ಕೋಟಿ ಹಣವನ್ನ ವಿದೇಶಿ ಹೂಡಿಕೆದಾರರು ವಾಪಸ್ ತಗೊಂಡಿದ್ದಾರೆ. 7 ಲಕ್ಷ ಕೋಟಿ ಹಣ ಈ 2 ವರ್ಷದಲ್ಲಿ ಫಾರಿನರ್ಸ್ ಇಂಡಿಯಾದ ಮಾರ್ಕೆಟ್ ಇಂದ ತೆಗೆದು ಎಲ್ಲಿಗೆ ಹಾಕಿದ್ರು? ಇಂಟ್ರೆಸ್ಟಿಂಗ್, AI ಡೆವಲಪ್ ಮಾಡಕ್ ಹಾಕಿದ್ರು. AI ಹಬ್ ಎಲ್ಲಿ? ತೈವಾನ್. ವೈ? ಬಿಕಾಸ್ ಅಲ್ಲಿ ರೇರ್ ಎಲಿಮೆಂಟ್ ತುಂಬಾ ಇದೆ. ಕೊರಿಯಾ ಮೈಕ್ರೋಚಿಪ್ಸ್ ನ ಮ್ಯಾನುಫ್ಯಾಕ್ಚರಿಂಗ್, ಅಂಡ್ ಜಪಾನ್
ಈ ಮಾರ್ಕೆಟ್ಗಳಿಗೆ ಹಾಕಿದ್ರು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತು ಎ ಐ ಈಸ್ ದ ಬಿಗ್ಗೆಸ್ಟ್ ಹಬ್. ಎಲ್ಲರದು ಫೋಕಸ್ ಇವಾಗ ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಂಡಿಯಾದಲ್ಲಿ ಅದಕ್ಕೆ ಸೂಕ್ತವಾಗಿರೋ ಯಾವುದೇ ವಾತಾವರಣ, ಯಾವುದೇ ಪೂರಕವಾಗಿರ್ತಕ್ಕಂಥ ಇದು ಇಂಡಿಯಾದಲ್ಲಿ ಇರಲಿಲ್ಲ. ಅದಕ್ಕೆ ನಾವಿನ್ನೂ ಬೇಸ್ಮೆಂಟ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿರ್ಲಿಲ್ಲ. ಏನಾದ್ರೂ ಆ 7 ಲಕ್ಷ ಕೋಟಿ ಇಲ್ಲಿಂದ ಮಾರ್ಕೆಟ್ ಇಂದ ಖಾಲಿಯಾಗಿ ನಮ್ ದೇಶದವ್ರು ಏನಾದ್ರೂ 6.5 ಲಕ್ಷ ಕೋಟಿ, ಅಂದ್ರೆ ಒಂದು 500 ಕೋಟಿ ಕ್ರೈಸಿಸ್ ನಿಮಗೆ ಕಾಣ್ತಾ ಇದೆ ಅಷ್ಟೇ. ಬಟ್ ಅದೇ ಸೇಮ್ ಟೈಮ್ ಅಲ್ಲಿ ಅವರು ತೆಗಿಯೋದಕ್ಕೂ ನಮ್ ಲೋಕಲ್ ಜನ ಅಲ್ಲಿಗೆ ದುಡ್ಡು ಹಾಕೋದಕ್ಕೂ ದಾನಕ್ಕೂ ದಿನಕ್ಕೂ ಸರ್ಪೋಯಿಂದಿ ಅಂತ ಆಯ್ತು. ಸೊ ಮಾರ್ಕೆಟ್ ತಡ್ಕಂತು. ಅಷ್ಟು ಜನ ಕಿತ್ಕಿತ್ಕೊಂಡು ಆಚೆಗೆ ಹೋದ್ರು ಓಕೆ, ಮಾರ್ಕೆಟ್ ಹಳ್ಳಾಡ್ಲಿಲ್ಲ. ಅದು ನಮ್ ದೇಶದ ತಾಕತ್ತು. ಆದ್ರೆ ನಮ್ ದೇಶದಲ್ಲಿ ಆಗಿರೋ ದೊಡ್ಡ ಮಿಸ್ಟೇಕ್ ಏನು? ಬನ್ನಿ ಸ್ನೇಹಿತರೆ, ಕಳೆದ 40 ವರ್ಷದಲ್ಲಿ ಇಲ್ಲಿ ನಡೆದಿರೋ ಒಂದು ಮೆಗಾ ಮಿಸ್ಟೇಕ್. 2 ತಿಂಗಳಲ್ಲಿ ಇದರದ್ದು ಗಮನಿಸ್ತೀರ ನೀವು. ಯಾಕೆ ಅಂತಂದ್ರೆ ಕ್ರೈಸಿಸ್ ಜೂನಿಗೆ ಪೀಕಿಗೆ ಹೋಗುತ್ತೆ. ನಮಗ್ ಗೊತ್ತಿರೋ ವಿಚಾರದ ಪ್ರಕಾರ 5 ಲಕ್ಷ ಜನ ಕೆಲಸ ಕಳ್ಕೊತಾರೆ ಬೆಂಗಳೂರಂತಹ ಸಿಟಿಗಳಲ್ಲಿ. ಕೆಲಸ ಕಳ್ಕೊಳೋದು ನಾರ್ಮಲ್ ಆಗೋಗುತ್ತೆ. ನೋಡಿ, ಎಜುಕೇಶನ್ ಅನ್ನೋದು ಕಳೆದ 40 ವರ್ಷದಲ್ಲಿ ಏನಾಯ್ತು, ಇದು ಬಿಸ್ನೆಸ್ ಆಗಿ ಪರಿವರ್ತನೆ ಹೊಂದಿತು. ಯಾವ ಶಿಕ್ಷಣ ಒಬ್ಬ ನಾಯಕನನ್ನ ಸೃಷ್ಟಿ ಮಾಡ್ತಾ ಇತ್ತೋ ಆ ಶಿಕ್ಷಣವನ್ನ ಇವ್ರೇನ್ ಮಾಡಿದ್ರು, ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ರು. ನಮ್ಮ ಸಮಾಜದ ಸ್ವಾಮೀಜಿಗಳು, ಮಹಾತ್ಮರು, ರಾಜಕೀಯ ಪುಡಾರಿಗಳು, ಪುಂಡರು ಎಲ್ಲ ಮಾಡಿದ್ದೇನು, ಎಜುಕೇಶನ್. ಐ ವಿಲ್ ಟೆಲ್ ಯು ದ ಸಿಂಪಲ್ ಥಿಂಗ್ಸ್. ನಮ್ಮ ಅರಸೀಕೆರೆನಲ್ಲಿ ಒಂದು 20 ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದಾವೆ. ಎಕ್ಸಾಂಪಲ್ ಯಾವುದು? ನನ್ನ ಮಕ್ಕಳು ಹೋಗ್ತಕ್ಕಂಥ ಸ್ಕೂಲು ಸೆಂಟ್ ಮೇರಿಸ್ ಅಂತಕ್ಕಂಥ ಸ್ಕೂಲು, ಬಸವರಾಜೇಂದ್ರ, ಅನಂತ, ಅದು ಇದು, ಅನುಭವ ಮಂಟಪ, ಆ ಕಾಲೇಜ್, ಈ ಕಾಲೇಜ್, ವಾಟ್ ದೇ ಆರ್ ಮೇಕಿಂಗ್. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮಕ್ಕಳಲ್ಲೇನು ಬುದ್ಧಿವಂತಿಕೆ ನಾನೇನು ಗುರುತಿಸ್ತಾ ಇಲ್ವೇ ನಿಮ್ಮಿಂದ? ಇಲ್ಲ. ಒಂದೊಂದು ಶಾಲೆ ಟರ್ನ್ ಓವರ್ನ ನೀವು ಗಮನಿಸಿದ್ರೆ ಕೋಟಿಗಳಲ್ಲಿದೆ, ಕೋಟಿಗಳಲ್ಲಿ. ಈ ಎಲ್ಲಾ ವಿದ್ಯಾಸಂಸ್ಥೆಗಳು ಜನರೇಟ್ ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಲೆಕ್ಕ ಹಾಕಿದ್ರೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು 50-100 ಕೋಟಿನ ನೀವು ಅರಸೀಕೆರೆಯಿಂದ ತೆಗಿತಾ ಇದ್ದೀರಾ. ಬಡವರು ಅಮೂಲ್ಯವಾಗಿ ಕೂಡಿಟ್ಟಿದ್ದಂತ ಹಣ ಇದೊಂದಷ್ಟು ಜನದ ಪಾಲಾಗ್ತಾ ಇದೆ. ಸೊ ಆ ಮಕ್ಕಳೇನಾಗ್ತಾ ಇದ್ದಾರೆ? ಇನ್ನೇನಾದ್ರು ಒಂದು ಫ್ಯಾಕ್ಟ್ರಿ ಇದೆಯಾ ಅರಸೀಕೆರೆನಲ್ಲಿ? ಒಂದೇ ಒಂದು ಫ್ಯಾಕ್ಟ್ರಿ. ಇದು ಪ್ರಪಂಚಕ್ಕೆ ನಾವಿವತ್ತು ಕೊಡ್ತೀವಿ, ಇದರಿಂದ ನಮ್ಮ ಜನಕ್ಕೆ, ಲೋಕಲ್ಸಿಗೆ ದುಡ್ಡು ತಂದು ಕೊಡ್ತೀವಿ. ಒಂದು ಇಲ್ಲ, ಏನು ಇಲ್ಲ. ಈ ಸಮಾಜದ್ದೊಂದು ಸ್ಕೂಲು, ಆ ಸಮಾಜದ್ದೊಂದು ಸ್ಕೂಲು. ಇವನು ಈ ಸಮಾಜಕ್ಕೆ ಸೇರಿದವನು, ಅವನು ಆ ಸಮಾಜಕ್ಕೆ ಸೇರಿದವನು. ಅದಕ್ಕೆ ತಲೆಕೆಟ್ಟವ್ರು ಕಮಿಟಿ. ಆ ಸ್ವಾಮೀಜಿದ್ ಈ ಸ್ಕೂಲು, ಈ ಸ್ವಾಮೀಜಿದ್ ಈ ಸ್ಕೂಲು. ಯಾರ್ರಿ ನೀವೆಲ್ಲ? ಏನ್ರಿ ಇದು ಹೋರಾಟ? ಮಾಡು. ಏನಾಯ್ತು? ಇಡೀ ಪ್ರಪಂಚದಲ್ಲಿ ಎಲ್ಲರೂ ಲೀಡರ್ಸ್ ನ ಜನರೇಟ್ ಮಾಡಕ್ ಹೊರಟ್ರು. ಜಪಾನೀಸ್, ಚೈನೀಸ್, ದೇ ಮೇಕ್ ದ ಲೀಡರ್ಸ್. ಅಮೇರಿಕಾದಂತಹ ಒಂದು ಬಲಿಷ್ಠ ದೇಶ ಚೀನಾದ್ ಮುಂದೋಗಿ ತಲೆ ಊರ್ಬಿಡ್ತು ಮೊನ್ನೆ. ಯು ಆರ್ ದ ಲೀಡರ್. ಇಂಡೈರೆಕ್ಟ್ ಆಗಿ ನೀನ್ ಲೀಡರಪ್ಪ, ನಿನಗ್ ಜೈ ಅಂತೀನಿ, ನೀನ್ ನನ್ನ ಜೊತೆ ಇರುವಂತ. ಟ್ರಂಪ್ದು ಆ ಸಿಚುವೇಶನ್ ನೋಡಿದಾಗ ಹೊಟ್ಟೆ ಉರಿಯುತ್ತೆ. ಯಾಕೆ ಅಂತಂದ್ರೆ ಚೀನಾ, ನಾವು ಇಬ್ರು ಒಟ್ಟೊಟ್ಟಿಗೆ ಸ್ವತಂತ್ರರಾದಂತ ದೇಶ. ಆದ್ರೆ ಸರಿಯಾದ ವಿಚಾರಗಳಿಂದ ಹೊರಟಂತ ದೇಶ ಏನಾಗುತ್ತೆ, ಸರಿಯಾದ ಈ ಕುಯೋಕ್ತಿಯಿಂದ ಇಲ್ಲಿ ನಾವೇನ್ ಮಾಡ್ಕೊಂಡ್ವಿ, ನಾಲೆಡ್ಜ್ ಅಂದ್ರೆ ಮನಿ, ದುಡ್ಡು ಕೊಡಪ್ಪ. ಅದಕ್ಕೆ ಏನ್ ಮಾಡ್ತೀವಿ, ಎಲ್ಲಾ ರಾಜಕಾರಣಿಗಳದ್ದು ಕಾಲೇಜು ಸ್ಕೂಲ್ಗಳಾಯ್ತು. ಇದ್ರ ಬಗ್ಗೆ ಯಾರು ಮಾತಕ್ಕೆ, ನೀವ್ ಯಾರ ರಾಜಕಾರಣಿ ತಾಳಿ ಅವ್ರ ಸ್ಕೂಲು ಕಾಲೇಜ್ ಇರುತ್ತೆ. ಯಾರು ಮಾತಾಡ್ಲಿಲ್ಲ. ಸ್ಕಿಲ್ ಬಗ್ಗೆ ಯಾರು ಡೆವಲಪ್ಮೆಂಟ್ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಸ್ಟೂಡೆಂಟ್ಗೆ ಅದರ ಅವೇರ್ನೆಸ್ ಇಲ್ಲ. ಕೆಲಸಗಾರನ ಉತ್ಪತ್ತಿ ಮಾಡು, ಎಕ್ಸ್ಪೋರ್ಟ್ ಮಾಡು, ಕೆಲಸಗಾರನ ಉತ್ಪತ್ತಿ ಮಾಡು, ಎಕ್ಸ್ಪೋರ್ಟ್ ಮಾಡು. ಭಾರತ ಈ ಕಳೆದ 40 ವರ್ಷದಲ್ಲಿ ಮಾಡಿರ್ತಕ್ಕಂಥ ಮಹತ್ ಸಾಧನೆ ಏನು ಅಂತಂದ್ರೆ, ಕ್ರಿಯೇಟ್ ಮಾಡಿ ಯದ್ವಾ ತದ್ವಾ ಜನರನ್ನ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ. ಪ್ರಪಂಚದ ಮೂಲೆಗೆ ಕಾರ್ಮಿಕರನ್ನ ಎಕ್ಸ್ಪೋರ್ಟ್ ಮಾಡುದು. ಹೋಗಪ್ಪ ಕೆಲಸದವ್ರಿಗೂ, ಕೆಲಸದವ್ರಿಗೂ. ಏನ್ ಕಲಿಸ್ಲಿಲ್ಲ? ಲೀಡರ್ಶಿಪ್ ಕಲಿಸ್ಲಿಲ್ಲ. ಲೀಡರ್ಶಿಪ್ ಕಲ್ತವನು ಯಾರು ಆಚೆಗೆ ಹೋಗ್ತಿರ್ಲಿಲ್ಲ. ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು.
ಯಾಕೆ ಹೊಯ್ಸಳ ಸಾಮ್ರಾಜ್ಯ ನಿರ್ಮಾಣ ಆಯ್ತು, ಯಾಕೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಯ್ತು ಅಂತದ್ ಈಗ ಯಾಕೆ ಆಗ್ತಿಲ್ಲ ಅಂತಂದ್ರೆ ಜನಗಳಲ್ಲಿ ಲೀಡರ್ಶಿಪ್, ಶಿಕ್ಷಣದ ಕೊರತೆ. ಯಾವ ವ್ಯಕ್ತಿಗೆ ಮೊದಲು ಆ ಜಾಗದ ಬಗ್ಗೆ, ಆ ಮಣ್ಣಿನ ಬಗ್ಗೆ ಅರಿವಿರಬೇಕಾಗಿತ್ತು, ಶಾಸ್ತ್ರಗಳು, ಶಾಂತಿ, ಸಮಾಧಾನದ ಬಗ್ಗೆ ಗೊತ್ತಿರಬೇಕಿತ್ತು, ಸಮಾನವಾಗಿ ನೋಡ್ಬೇಕಾದಂತ ಪರಿಕಲ್ಪನೆ ಗೊತ್ತಿರಬೇಕಿತ್ತು, ಕೃಷಿಯ ಜ್ಞಾನ ಗೊತ್ತಿರಬೇಕಿತ್ತು, ಸಾಮಾಜಿಕ ಕಳಕಳಿ ಗೊತ್ತಿರಬೇಕಿತ್ತು, ಆಹಾರ ಉತ್ಪಾದನೆ ಬಗ್ಗೆ ಜ್ಞಾನ ಗೊತ್ತಿರಬೇಕಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮಾರುಕಟ್ಟೆ, ಗುರುಕುಲದಲ್ಲಿ ಇದ್ದಂತಹ ದೊಡ್ಡ ವ್ಯವಸ್ಥೆ ಅಂದ್ರೆ ನೀನು ಹೇಗೆ ವ್ಯಾಪಾರವನ್ನ, ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಧರ್ಮಸ್ಯ ಮೂಲಂ ಅರ್ಥಂ ಅಂತ. ನೋಡಪ್ಪ, ಧರ್ಮ ನಿಲ್ಬೇಕು ಅಂದ್ರೆ ಅರ್ಥ ಭದ್ರವಾಗಿರ್ಬೇಕು ಅಂತ. ಅರ್ಥ ವ್ಯವಸ್ಥೆ ಅಂದ್ರೆ ಫೈನಾನ್ಸ್ ಗಟ್ಟಿಯಾಗಿತ್ತ ಧರ್ಮ ನಿಲ್ಲುತ್ತೆ, ಇಲ್ಲ ಧರ್ಮ ಪುಡಿ ಪುಡಿ ಆಗೋಗುತ್ತೆ. ಇದನ್ನ ಋಗ್ವೇದದಲ್ಲೇ ಅಷ್ಟು ನೀಟಾಗಿ ಹೇಳಿರ್ಬೇಕಾದ್ರೆ, ನೀಟಾಗಿ ಕಲ್ಸಿರ್ಬೇಕಾದ್ರೆ, ನಾವು ಮಾಡಿದ್ದು ಒಂದಷ್ಟು ಕುತಂತ್ರಿಗಳು ಏನಿಲ್ಲಿ ಪ್ಲೇಸ್ ಮಾಡ್ಬಿಟ್ರು. ಜನ ತಮ್ಮ ಅಮೂಲ್ಯವಾದ ದುಡ್ಡನ್ನ ಮಾರ್ಕೆಟ್ಗೂ ಹಾಕ್ಲಿಲ್ಲ, ಇನ್ವೆಸ್ಟೂ ಮಾಡ್ಲಿಲ್ಲ, ಅಥವಾ ಅವ್ರ ಆರೋಗ್ಯದ ಮೇಲೂ ಇನ್ವೆಸ್ಟ್ ಮಾಡ್ಕೊಳ್ಳಿಲ್ಲ. ತಮ್ಮ ಹೊಟ್ಟೆ ಬಟ್ಟೆನ ಕಟ್ಟಿ ಓದ್ಸು 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 ಖರ್ಚು ಮಾಡು ಖರ್ಚು ಮಾಡು. ಒಬ್ಬ ಸಾಮಾನ್ಯ ಹುಡುಗ, ಒಬ್ಬ ಇಂಜಿನಿಯರಿಂಗ್ ಮುಗ್ಸಕ್ ಇವತ್ತು ಖರ್ಚು ಮಾಡ್ತಾ ಇರೋ ದುಡ್ಡು 25 ಲಕ್ಷ. ಇಂಜಿನಿಯರ್ ಆಗಿ ಬಂದ್ಮೇಲೆ ಅವನ ತಲೆನಲ್ಲಿ ಎಮ್ಮೆ ಸಗಣಿನೂ ಇಲ್ಲ, ಅವನಿಗೆ ಯಾಕೆ ಕಾಮನ್ ಸೆನ್ಸು ಇಲ್ಲ. ಏನಕ್ಕೋಯ್ತು 25 ಲಕ್ಷ ಫಾರ್ ದಿಸ್ ಬ್ಲಡಿ ಸರ್ಟಿಫಿಕೇಟ್? ಇದೊಂದು ಇಂಜಿನಿಯರಿಂಗ್ ಅನ್ನೋ ಸರ್ಟಿಫಿಕೇಟ್ ತಗೋ, ಅದನ್ನ ತೆಗೆದು ಗಬ್ಬೆಬ್ರಸಕ್ಕೆ ಇವತ್ತು ಬಂದು ಕೂತಿದ್ದಾರೆ. ಏನು AI ಅಂತಕ್ಕಂತಹ ಒಂದು ಪ್ರಪಂಚ ಏನಿದೆ, ಏನ್ ಸೃಷ್ಟಿ ಆಗ್ತಿದೆ, ಎಷ್ಟು ಜಾಬ್ಸ್ ನ ಕಿತ್ತಾಕತ್ತೆ ಅಂತ ಗೊತ್ತಿಲ್ಲ. ಒಂದ್ ಕಡೆ ಗ್ಲೋಬಲ್ ಕ್ರೈಸಿಸ್, ಕೆಲಸದಿಂದ ತೆಗೆದಾಕ್ತಾರೆ, ಇನ್ನೊಂದ್ ಕಡೆ ಎರಡೂ ಭಾರತದ ಮೇಲೆ ದಾಳಿ ಮಾಡುತ್ತೆ. ಆದ್ರೆ ಭಾರತದ 98% ಇನ್ನೋಸೆಂಟ್ ಜನ ಇದ್ರ ಮೇಲೆ ನಂಬ್ಕೊಂಡು ಕೂತಿದ್ದಾರೆ. ನನ್ ಮಗ ಎಂಪ್ಲಾಯ್ ಆಗ್ತಾನೆ, ಸ್ಟಿಲ್ ಇವತ್ತೇನಾರು ಕುತ್ಕೊಂಡ್ ಮಾತಾಡಿ, ನನ್ ಮಗ ಎಂಪ್ಲಾಯ್ ಆಗ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಬರ್ತಾನೆ, ಓದ್ಸು 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 ಓದ್ಸು. ಇನ್ ಬೇರೆ ಸ್ಕೂಲ್ಗಳಂತೂ 4 ಲಕ್ಷ, 5 ಲಕ್ಷ, 3 ಲಕ್ಷ ವರ್ಷಕ್ಕೆ. SLC ಮಕ್ಳಿಂದಾನೆ 8ನೇ ಕ್ಲಾಸ್ ಮಕ್ಳಿಗೆ ಈ ಸ್ಕೂಲಿಗೆ ಕಳಿಸ್ರಿ ನಿಮ್ ಮಗಂಗ್ ಹಂಗಾಗ್ತಾನೆ, ಆ ಸ್ಕೂಲಿಗೆ ಕಳಿಸ್ರಿ ನಿಮ್ ಮಗ ಹಂಗಾಗ್ತಾನೆ, ಹಿಂಗಾಗ್ತಾನೆ, ಹಂಗಾಗ್ತಾನೆ, ಹಿಂಗಾಗ್ತಾನೆ, ಹಂಗಾಗ್ತಾನೆ. ಈ ಭೂಮಿಗೆ ಲೀಡರ್ ಯಾರು ಮಾಡಾರ? ಯಾರು ನಾಯಕನಾಗೋದು ಯಾರು? ಸಾಮಾಜಿಕ ಕಳಕಳಿ ಯಾರು? ಹೈಯೆಸ್ಟ್ ಸೂಸೈಡ್ಸ್ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಒಂದು 20-25 ವರ್ಷದ ತನಕ ಅವನಷ್ಟು ನಿಗಾ ಮಾಡಿ ಓದಿರ್ತಾನೆ, ಅಷ್ಟು ಫೋಕಸ್ಡ್ ಆಗಿರ್ತಾನೆ, ಅಷ್ಟು ಅವನನ್ನ ಅವನು ಅರ್ಪಿಸ್ಕೊಂಡಿರ್ತಾನೆ. ಅದಕ್ಕೆ ಬೇಕಾದಂತ ರಿಟರ್ನ್ಸ್ ಅವನಿಗೆ ಸಿಗ್ಲಿಲ್ಲ, ಸಮಾಜದಲ್ಲಿ ಅದು ಗೌರವ ಸಿಗ್ಲಿಲ್ಲ ಅಂದಾಗ ತುಂಬಾ ಜನ ಮಕ್ಳುಗಳು ಸುಸೈಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಕಣ್ಣು ಮುಂದೆನೆ ನಾವೊಂದು ನರಕನ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಮಾಡದಂತ ಇದು ಓವರ್ ಆಲ್ ಇದು ಪ್ರೋಸೆಸ್ ಶುರುವಾಗಿ 40 ವರ್ಷ ಆಯ್ತು. ಈ ಅನ್ಯಾಯ ಶುರುವಾಗಿ ಎಜುಕೇಶನ್ ಅನ್ನ ದುಡ್ಡು ತರ ದಂಧೆ ಮಾಡಿ ಇವತ್ತು ಎಕ್ಸ್ಪೋರ್ಟ್ ಮಾಡಿ ಅವರಿಂದ ಏನೇನು ಇಲ್ಲ. ಅಮೆರಿಕದಲ್ಲಿರೋದು ದೊಡ್ಡ ಸಮಸ್ಯೆ, ಅವರು ಆಚೆಗೆ ಬರ್ಬೇಕು. ಅಲ್ಲೇ ಎಂಪ್ಲಾಯ್ಸ್ ಹೇಳ್ತಾ ಇದಾರೆ, ಆಗ್ತಾ ಇಲ್ಲ ಇಲ್ಲಿ, ವಿ ಆರ್ ನಾಟ್ ವೆಲ್, ವಿ ಆರ್ ನಾಟ್ ಗುಡ್. ವೈ? ಬಿಕಾಸ್ ನಿನ್ನೆ ನಾನು ನಮ್ಮ ಸ್ನೇಹಿತರಿಬ್ರು ಬೆಂಗಳೂರಲ್ಲಿ ಇದ್ವಿ. ಅಪ್ಪ ಸತ್ತೋಗಿದ್ದಾರೆ. ಅಪ್ಪ ಸತ್ತೋದ್ರೆ ಕೊನೆ ಬಾರಿ ಮುಖ ನೋಡೋದು ಇಬ್ರು ಮಕ್ಳು, ಗಂಡ, ಹೆಂಡತಿ ಬರ್ಬೇಕಲ್ವಾ. ಅವ್ರಷ್ಟು ಜನ ಫ್ಲೈಟ್ ಅಲ್ಲಿ ಬಂದ್ರೆ ಕನಿಷ್ಠ ಪಕ್ಷ 4 ಲಕ್ಷ ಖರ್ಚು ಮಾಡುತ್ತೆ. ಅಷ್ಟೊಂದು ಖರ್ಚು ಮಾಡೋ ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂತ ಒಬ್ಬನೇ ಬಂದು ತನ್ನ ಹೆಂಡತಿನ ಬಿಟ್ಟು ಬಂದು, ತನ್ನ ಮಕ್ಳನ್ನ ಬಿಟ್ಟು ಬಂದು, ತಾತ ಇನ್ ಸತ್ರು ಸಿಗಲ್ಲ ಆಗಲ್ಲ ಅಂತ ಅಳ್ತಾ ಹೋದ್ನಂತ ವಾಪಸ್ ಅಮೆರಿಕಕ್ಕೆ. ಬರಕ್ಕಾಗಲ್ಲ, ಪರಿಸ್ಥಿತಿ ಕೆಟ್ಟದಾಗ ಹೋಗಿದೆ, ತುಂಬಾ ದಾರುಣ ಸ್ಥಿತಿಗೆ ಹೋಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಆಧಾರ ಸ್ತಂಭ, ನಮ್ಮ ಅಪ್ಪ ಹುಟ್ಟು ಬಂದಿರೋದು ಆ ವ್ಯಕ್ತಿಯಿಂದ, ಅಂತ ವ್ಯಕ್ತಿ ಇವತ್ತು ಭೂಮಿಯಿಂದ ಮರೆಯಾಗಿದ್ದಾನೆ. ಅದನ್ನ ನೋಡಕ್ ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋ ಹೀನ ಸ್ಥಿತಿಗೆ ನಾವು ತಲುಪಿದೀವಿ ಅಂತಂದ್ಮೇಲೆ ಇಂಥ ಶಿಕ್ಷಣಕ್ಕಾಗಿ ನಾವು ಹೋರಾಟ ಮಾಡಿದ್ದು. ಇವತ್ತಾದ್ರೂ ಶಿಕ್ಷಣ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ನಿಮ್ಮ ಸಂಪೂರ್ಣ ಏಕಾಗ್ರತೆನ ಆ ಶಿಕ್ಷಣದ ಕಡೆ ಕೊಡಬೇಡಿ. ಅದರಿಂದ ಯಾವ ಉತ್ಪಾದನೆನೂ ನೀವು ಬಯಸಿದಷ್ಟು ನಿರೀಕ್ಷೆ ನಿಮಗೆ ಸಿಗಲ್ಲ. ಕೆಲವೊಬ್ಬರು ಇರ್ತಾರೆ, ಕೆಲವೊಬ್ಬೊಬ್ರು ಅದಕ್ಕೋಸ್ಕರನೇ ಹುಟ್ಟಿರ್ತಾರೆ, ಅವ್ರು ಹೆಂಗೋ ಕೆರಿಯರ್ ಮಾಡ್ಕೋತಾರೆ. ಆದ್ರೆ ಸಾಮಾನ್ಯವಾಗಿ ತುಂಬಾ ಜನ ಇದರಿಂದ ಒತ್ತಡಕ್ಕೆ ಸಿಗಾಕೋತಾರೆ. ನಾವಿವತ್ತು ಡೆವಲಪ್ ಮಾಡ್ಬೇಕಾಗಿರುತ್ತೆ ಸ್ಕಿಲ್ಸ್, ವ್ಯಾಲ್ಯೂಸ್, ಕ್ರಿಯೇಟಿವಿಟಿ, ಲೀಡರ್ಶಿಪ್. ಇದು ಮಿಸ್ ಆಗೋಯ್ತು ನಮ್ಮಲ್ಲಿ, ಕಂಪ್ಲೀಟ್ ಮಿಸ್ ಆಗೋಯ್ತು. ಇದ್ರ ಪರಿಣಾಮ ಇವತ್ತು ಯಾವ
ಆರ್ಥಿಕ ಹಿಂಜರಿತ ಅನ್ನೋದು ಇವತ್ತು ಸೃಷ್ಟಿ ಆಗ್ತಿದೆಯೋ ಅದು ನೇರವಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಎಂಟೈರ್ ಬೆಂಗಳೂರು ಹೆಂಗ್ ರಚನೆ ಆಗಿದೆ ಸ್ನೇಹಿತರೆ, ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಾಫಿ ಶಾಪ್ಗಳು. ಆ ಕಾಫಿ ಶಾಪ್ಗಳಿಗೆ ಕಸ್ಟಮರ್ಸ್ ಬರ್ತಾರೆ ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಸಲೂನ್ಸ್ಗಳು, ಬಟ್ಟೆ ಅಂಗಡಿಗಳು, ಆ ಬಟ್ಟೆ ತಗೊಂತಾನೆ ಅಂತ ಅದ್ರ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಗಾರ್ಮೆಂಟ್ಸ್ಗಳು, ಆ ಗಾರ್ಮೆಂಟ್ಸ್ ರಿಕ್ವೈರ್ಮೆಂಟ್ ಇವರಿಂದ ಹೋಗ್ತಿದೆ. ಕೆಲಸ ಇವ್ರು ಕಳ್ಕೊತಾರೆ, ಶಾಪಿಂಗ್ ಕಮ್ಮಿ ಆಗುತ್ತೆ, ಆರ್ಡರ್ ಕಮ್ಮಿ ಆಗುತ್ತೆ. ಸಾಫ್ಟ್ವೇರ್ ಅನ್ ಕೆಲಸ ಕಳ್ಕೊಂಡ ಅಂತ ಖುಷಿ ಪಡಬೇಡ, ಅವನ್ ಕೆಲಸ ನಿಧಾನ ಕಾಫಿ ಶಾಪ್ ಅಲ್ಲಿ ಯಾರೋ ಒಬ್ಬ ನಾರ್ತ್ ಇಂಡಿಯಾದಿಂದ ಲೋಟ ತೊಳೆಯಕ್ ಬಂದಿದ್ದಾನೆ, ಇನ್ಯಾರೋ ತಟ್ಟೆ ತೊಳೆಯಕ್ ಬಂದಿದ್ದಾನೆ, ಇನ್ಯಾರೋ ಸೊಪ್ಪೆಚ್ಚಕ್ ಹೋಗಿದ್ದಾನೆ, ಅವನ್ ಕೆಲಸ ಕಳ್ಕೊಂತಾನೆ. ಇವನಿಗೆ ಬಟ್ಟೆ ಡಿಮ್ಯಾಂಡ್ ಕಮ್ಮಿ ಆದ್ಮೇಲೆ ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಹಳ್ಳಿ ಗಾರ್ಮೆಂಟ್ಸ್ ಇವ್ರ ಕೆಲಸ ಕಳ್ಕೊತಾರೆ. ಸೊ ಇವ್ರದ್ದು EMIs ಇರುತ್ತೆ, ಲೋನ್ಸ್ ಇರುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಟೋಟಲಿ ಒಂದು ದೊಡ್ಡ ಸಮಾಜ ಡಿಪ್ರೆಷನ್ಗೆ ಬರುತ್ತೆ. ಇದನ್ನ ತಲೆಯಲ್ಲಿ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೋ. ಒಂದು ಸಮಾಜದ ಸುದೃಢತೆ ಹೇಗೆ, ಒಂದು ಸಮಾಜದ ಸದ್ಬಳಕೆ ಹೇಗೆ, ಒಂದು ಸಮಾಜವನ್ನ ಸದೃಢವಾಗಿ ಕಟ್ಟೋದು ಹೇಗೆ, ಇದ್ರ ಕಡೆ ನಾವು ಯೋಚನೆ ಮಾಡಿದಾಗ ಇಂಥ ಎಲ್ಲಾ ಒತ್ತಡದಿಂದ ನಾವು ಆಚೆ ಬರ್ಬೋದು. ಏನಕ್ಕೆ ಇದನ್ನ ನಿಮ್ ಮುಂದೆ ಪ್ರಸ್ತುತಿ ಪಡಿಸ್ತಾ ಇದೀವಿ ಅಂತಂದ್ರೆ, ನಿಮ್ಮ ಮುಂದೆ ಒಂದು ಅದ್ಭುತವಾಗಿರೋ ಒಂದು ವರ್ಗ ಇನ್ನು 1 ರಿಂದ 2 ತಿಂಗಳಲ್ಲಿ ತಲೆ ಬಗ್ಗಿಸ್ತಾರೆ ಅಂದ್ರೆ ಆಗ್ತಿಲ್ಲ, ವಿ ಆರ್ ಅಂಡರ್ ಕ್ರೈಸಿಸ್ ಆರ್ ವಿ ಆರ್ ಅಂಡರ್ ಇನ್ ದ ಪ್ರಾಬ್ಲಮ್ ಅಂತವರಿಗೆ ನೀವು ಧೈರ್ಯವಾಗಿ ಧೈರ್ಯ ಹೇಳಬೇಕು. ಹೋಪ್ ಕಳ್ಕೋಬೇಡ, ಏನೂ ಮಾಡ್ಕೋಬೇಡ. ಇದೇನೇನ್ ಸಮಸ್ಯೆಗಳು ಬರ್ತವೆ ಇವೆಲ್ಲಾ ಸಮಸ್ಯೆಗಳನ್ನ ನಮ್ಮ ಸಂಸ್ಥೆ ಮುಂಚೆನೆ ಅರ್ಥ ಮಾಡ್ಕೊಂಡಿರ್ತವೆ. ನಮ್ಮ ಸಂಸ್ಥೆಗೆ ಇದ್ರ ಬಗ್ಗೆ ಪೂರ ಜ್ಞಾನ ಇದೆ. ಅದಕ್ಕೋಸ್ಕರ ಇವರು ಹಣವನ್ನ ಯಾವತ್ತೂ ವ್ಯಯ ಮಾಡಕ್ ಹೋಗಲ್ಲ. ಹೈಫೈ ಆಗಿ ದೊಡ್ಡದಾಗಿ ಏನೇನೋ ಮಾಡಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಪ್ರತಿ ಸಲ ಕಂಪನಿ ಯೋಚನೆ ಮಾಡೋದು ಒಂದು ಸಮುದಾಯದ ಅಭಿವೃದ್ಧಿ ಆಗ್ಬೇಕು, ನನ್ನ ರೈತನ ಬೆಳವಣಿಗೆ ಆಗ್ಬೇಕು, ನನ್ನ ಲೋಕಲ್ ಅಲ್ಲಿ ಇರ್ತಕ್ಕಂಥ ಜನರೇ ಬಿಸ್ನೆಸ್ ಮೆನ್ ಆಗ್ಬೇಕು, ಲೋಕಲ್ ಅನ್ನೇ ನಾವು ಕಟ್ಟಬೇಕು. ಸ್ವದೇಶಿ ದಿಶಾ ಅಂತ ಹೆಸರಿಟ್ಟು ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಸಂಸ್ಥೆ ಇದೆ. ನಿಮ್ಮನ್ನ ನೀನಿಲ್ಲಿ ವಿನಿಯೋಗಿಸ್ಕೋ, ತೊಡಗಿಸ್ಕೋ. ನಿನಗಿಲ್ಲಿ ಏನ್ ಕಳಿಸ್ತಾರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಕಳಕಳಿ ಎಷ್ಟು ದೊಡ್ಡದು ಅನ್ನೋದನ್ನ ನಾವು ಕಲಿಸ್ಕೊಡ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಕಲಿಸ್ಕೊಡೋದೇನು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಒಂದು ಹೆಲ್ತಿ ಲೈಫ್ ಸ್ಟೈಲ್ದು ವಿಷನ್. ನಾವು ನೋಡಿ ಬರೀ ವಸ್ತು ಮಾರಾಟ ಮಾಡ್ತಿದೀವ, ನಾವೇನಾದ್ರು ಬರೀ ಪ್ರಾಡಕ್ಟ್ಸ್ ನ ಮಾರ್ತಾ ಇದೀವ ನೋಡ್ಬೋದು. ಇಲ್ಲಿ ನಮ್ದು ಬಿಸ್ನೆಸ್ ಒಂದು ಕ್ರೈಟೀರಿಯಾ ಇಲ್ಲ. ನಾವು ಬಿಸ್ನೆಸ್ ಆಂಗಲ್ ಅಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ. ನಾವು ಯೋಚಿಸ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಒಂದು ಸ್ಟ್ರಾಂಗ್ ಸೊಸೈಟಿ ಬಿಲ್ಡ್ ಆಗ್ಬೇಕಪ್ಪ. ಓಕೆ, ಜೊತೆಗೆ ಎನ್ವಿರಾನ್ಮೆಂಟ್, ಈ ಪರಿಸರದ ಬಗ್ಗೆ ಅವನಿಗೆ ಸ್ವಲ್ಪನಾರ ಜ್ಞಾನ ಇರ್ಬೇಕಪ್ಪ. ಪ್ರತಿಯೊಬ್ಬರಲ್ಲೂ ಲೀಡರ್ಶಿಪ್ ಕ್ವಾಲಿಟಿ ಬಿಲ್ಡ್ ಮಾಡ್ಬೇಕಪ್ಪ. ಅವನ್ ಬಂದು ಸಮಾಜ ಇಂಥ ಪರಿಸ್ಥಿತಿಗೆ ಹೋದಾಗ ಅವರ ಕುಟುಂಬದಲ್ಲೋ, ಅವರ ಫ್ಯಾಮಿಲಿನಲ್ಲೋ, ಅವ್ರ ಅಣ್ಣ ತಮ್ಮರಲ್ಲೋ ತಲೆ ತಗ್ಸೇ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಬಿಡದಂಗೆ ಇಂಥ ಒಂದು ಅವಕಾಶ ಇದೆ ಅಂತ ಹೇಳತರ ಇರಬೇಕು. ಮತ್ತೆ ಎಕನಾಮಿಕಲಿ ಅವನು ಸ್ಟ್ರೆಂತ್ ಆಗ್ಬೇಕು, ಎಕನಾಮಿಕಲಿ ಅವನು ಗ್ರೋತ್ ಆಗ್ಬೇಕು. ಸ್ನೇಹಿತರೆ, ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ಕೊಳ್ಳಿ. ಒಂದು ಸೋಪ್ ಇರ್ಬೋದು, ಒಂದು ಟೂತ್ ಪೇಸ್ಟ್ ಇರ್ಬೋದು, ಒಂದು ವರ್ಜಿನ್ ಕೋಕೋನಟ್ ಆಯಿಲ್ ಇರ್ಬೋದು. 1 ಗಂಟೆಲೋ, 1 ಸೆಕೆಂಡಲ್ಲೋ, 1 ನಿಮಿಷದಲ್ಲೋ ನಿಮ್ಮಿಂದ ಯಾರೋ ಪಡೆದಂತ ವ್ಯಕ್ತಿಯಿಂದ ಇನ್ಸ್ಟಂಟ್ ಆಗಿ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸು ಅದು ಇದು ಕಟ್ಟಾಗ್ದಂಗೆ ದುಡ್ಡು ಬರ್ತಿದೆ ಅಂತಂದ್ರೆ, ನಿಮಗ್ ನಿಧಾನ ಗೊತ್ತಿಲ್ದಂಗೆ ಒಂದು ದೊಡ್ಡ ವ್ಯವಸ್ಥೆನ ನಾವು ಸೆಟಪ್ ಮಾಡ್ತಾ ಇದೀವಿ ಅಂತ. ಇಟ್ಸ್ ಒನ್ ಆಫ್ ದ ಪವರ್ಫುಲ್ ವ್ಯವಸ್ಥೆ ಇಲ್ಲಿ ಸೃಷ್ಟಿ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ನಾವೇನ್ ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಪವರ್ಫುಲ್ ವೇದಿಕೆನ ಸ್ಟಾರ್ಟ್ ಮಾಡಿದ್ವಿ, ಪವರ್ಫುಲ್ ವಿಚಾರಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ನಮ್ದು ಹೊಸ ಸಿಸ್ಟಮ್ನ ಇದ್ರ ಬಿಲ್ಡ್ ಮಾಡಿದೀವಿ. ಅದಂತೂ ಮಹದದ್ಭುತ. ಇದರೆಲ್ಲ ಪರಿಕಲ್ಪನೆಯಲ್ಲಿ ಸ್ವದೇಶಿ ದಿಶಾ ಬಿಲ್ಡ್ ಆಗ್ತಾ ಇದೆಯಲ್ಲ, ಇದು ಎಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಿದೆ ಅಂದ್ರೆ, ಈ ಎಕನಾಮಿಕ್ ಕ್ರೈಸಿಸ್ ಸ್ವದೇಶಿ ದಿಶಕ್ಕೆ ಏನಾರು ಎಫೆಕ್ಟ್ ಆಗತ್ತಾ ಅಂತ ನಾವು ಕೂತು ಅಂದಾಜಿಸಿದಾಗ 1% ನಮಗೆ ಎಫೆಕ್ಟ್ ಇದರಿಂದ ಆಗಲ್ಲ. 1% ಇದರಿಂದ ಎಫೆಕ್ಟ್ ಆಗಲ್ಲ. ಆದ್ರೆ ನಿಮ್ಗಳಿಗೆ ಈ ಸ್ಥಾನದ ಗೌರವ ಗೊತ್ತಿರಬೇಕಲ್ಲ. ಎಂತ ಅದ್ಭುತವಾದ ಸಂಸ್ಥೆಯಲ್ಲಿ ನೀವು ಇದೀರಾ ಅಂದ್ರೆ ಎಫೆಕ್ಟ್ ಆಗಲ್ಲ ಅಂತಂದ್ಮೇಲೆ ನೀವು ಇನ್ನಿಷ್ಟ್ರ ಮಟ್ಟಿಗೆ ನಿಮ್ಮನ್ನ ಇಲ್ಲಿ ತೊಡಗಿಸ್ಕೋಬೇಕು. ನಿಮ್ಮನ್ನ ನೀವು ಪರಿಪೂರ್ಣರಾಗಿ ಕೆಲಸದಲ್ಲಿ ತೊಡಗಬೇಕು. ನಾವು ಹೇಗೆ ವಿಶ್ವಮಾನವರಾಗೋದ್ರ ಕಡೆಗೆ ನಮ್ಮ ಪ್ರಯತ್ನವನ್ನ ಪಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಅರಿವಾಗ್ಲಿ. ಪ್ರತಿಯೊಬ್ಬರಲ್ಲೂ ಇದು ಒಂದು ಜ್ಞಾನ
ನಿಮ್ಮ ತಲೆನಲ್ಲಿ ಸಂಚರಿಸ್ಲಿ ಅನ್ನೋದಕ್ಕೋಸ್ಕರ ಇವತ್ತು ಒಂದು ಸಣ್ಣದಾದಂತಹ ಈ ಒಂದು ಪ್ರಯತ್ನವನ್ನ ನಮ್ಮ ಭೂಮಿ ನಮ್ಮ ಬದುಕು ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ನಿಮ್ಮ ಮುಂದೆ ಪ್ರಸ್ತುತವನ್ನ ಪಡಿಸಿದ್ವಿ. ಓವರ ಇದ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಇನ್ನೊಂದು ಸ್ವಲ್ಪ ಅಭಿಯಾನದ ಜೊತೆ ಸೇರಿಸ್ಕೊಳ್ಳೋಣ. ಮೊದಲನೇದೇನು ನೋಡಿ, ಆರೋಗ್ಯದ ಪರಿಕಲ್ಪನೆ ಏನಿದೆ ಮನುಷ್ಯನಲ್ಲಿ, ಆರೋಗ್ಯದ ಪರಿಕಲ್ಪನೆ ನಾವೇನ್ ಥಿಂಕ್ ಮಾಡ್ತೀವಿ ಹೆಲ್ತ್ ಅಂತ ನಾವು ಜಾಸ್ತಿ ಮಾತಾಡ್ತೀವಿ. ಈ ಆರೋಗ್ಯ ಪೀಕಲ್ಲಿ ಇರ್ಬೇಕು. ಯಾಕೆ? ಯಾವಾಗ್ಲೂ ಪೀಕಲ್ಲಿ ಇರ್ಬೇಕು. ದೇಶದ್ದಾಗ್ಲಿ, ಊರಿಂದಾಗ್ಲಿ, ಮನೆಯದಾಗ್ಲಿ, ನಿಮ್ಮ ವೈಯಕ್ತಿಕವಾಗ್ಲಿ. ಈ ಹಣ ಇನ್ವೆಸ್ಟ್ಮೆಂಟ್ ಅಲ್ಲೇ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇತ್ತೀಚೆಗೆ ಏನಾದ್ರು ಕಂಡುಪಟ್ಟಿದೆ ಅಂತಂದ್ರೆ ಯಾವ ಶೇರ್ ಮಾರ್ಕೆಟ್ ಅಲ್ಲ, ಯಾವ ಗೋಲ್ಡ್ ಅಲ್ಲ, ಯಾವ ಸುಡುಗಾಡ್ ಶುಂಠಿ ಬೇರು ಅಲ್ಲ, ಆರೋಗ್ಯ. ಹಿಂಗೆ ಗುರು ಸರ್ ಸ್ವಲ್ಪ ಇದು ನಮಗೆ ಅರ್ಥ ಮಾಡಿಸಿ. ಇನ್ವೆಸ್ಟ್ಮೆಂಟ್ ಅಲ್ಲೇ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೆಲ್ತ್. ಐ ವಿಲ್ ಎಕ್ಸ್ಪ್ಲೈನ್. ನೋಡಿ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಅಂಗಡಿಲಿ ಕೂತಿದ್ದಾನೆ. ಅವನಿಗೆ ಸಕಲವಾಗಿರ್ತಕ್ಕಂಥ ಶಕ್ತಿ ಇದೆ. ಏನಕ್ಕೆ? ಸ್ಕಿಲ್ ಡೆವಲಪ್ ಮಾಡ್ಕಂತಕ್ಕಂತಹ, ಜನರನ್ನ ಅಟ್ರಾಕ್ಟ್ ಮಾಡ್ತಕ್ಕಂತಹ, ಜನರನ್ನ ಅವನ ಕಡೆಗೆ ಸೆಳಿತಕ್ಕಂತಹ, ತಾನು ಮಾಡ್ತಿರೋ ಕೆಲಸದಲ್ಲೇ ವಿಭಿನ್ನವಾಗಿ ಕೆಲಸ ಮಾಡಿ ಲಾಭವನ್ನ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಅವನಿಗಿದೆಯಾ? ಖಂಡಿತ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಇಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿರ್ತಕ್ಕಂಥ 250 ಜನಕ್ಕೂ ಆ ಶಕ್ತಿ ಇದೆ. ಸರ್, ಆ ತರ ಶಕ್ತಿಗೆ ಪ್ರಚೋದಿಸುವ ಅಂಶ ಯಾವುದು? ಆ ತರ ಶಕ್ತಿನ, ಮನುಷ್ಯನಲ್ಲಿರೋ ಆ ಶಕ್ತಿನ ಪ್ರಚೋದಿಸುವ ಅಂಶ ಯಾವುದು? ಐ ವಿಲ್ ಎಕ್ಸ್ಪ್ಲೈನ್ ಒನ್ ಬೈ ಒನ್. ವರ್ಜಿನ್ ಕೊಕೊನಟ್ ಆಯಿಲ್. ಡೈಲಿ ಒಬ್ಬ ಮನುಷ್ಯ 20 ರಿಂದ 40 ml ಕುಡಿಯೋದ್ರಿಂದ ಬಾಡಿನಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ, ದೇಹದ ಶುದ್ಧೀಕರಣ ಆಗುತ್ತೆ, ದೇಹಕ್ಕೆ ಇನ್ಸ್ಟಂಟ್ ಎನರ್ಜಿ ಸಿಗುತ್ತೆ, ತನ್ನ ಬಾಯಿಯಲ್ಲೇ ತನ್ನ ದೇಹಕ್ಕೆ ಬೇಕಾಗಿರೋ ಔಷಧಿಗಳು ಜನರೇಟ್ ಆಗ್ತವೆ. ಜೊತೆಗೆ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಉಗಮ ಅವಾಗಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್. ಸೆಕೆಂಡ್, ಬ್ಲಾಕ್ ಕಾಫಿ ಎಂತ ಒತ್ತಡನ್ನು ಕೂಡ ನಿರ್ವಹಿಸಿ ದೇಹವನ್ನ ಶೀಘ್ರವಾಗಿ ಚುರುಕುಗೊಳಿಸುತ್ತೆ. ಗಟ್ ಕೇರ್. ಸ್ನೇಹಿತರೆ, ನ್ಯೂಟ್ರಾಸಿಟಿಕಲ್ ಅಲ್ಲಿ ನಮ್ದು 7 ಪ್ರಾಡಕ್ಟ್ ಎಷ್ಟು ಪವರ್ಫುಲ್ ಇದಾವೋ, ಇದು ಒಂದು ಪ್ರಾಡಕ್ಟ್ ಅಷ್ಟು ಪವರ್ಫುಲ್. ಗಟ್ ಕೇರ್. ಯಾಕೆ? ನಾನು ಹಿಂದೆನೂ ಹೇಳಿದ್ದೆ, ಸಂಶೋಧನೆಗಳು ಬಟ್ಟೆ ಬಗ್ಗೆ ನಡೀಲಿ, ನನ್ನ ಅಭ್ಯಂತರ ಇಲ್ಲ. ಸಂಶೋಧನೆಗಳು ಟೆಕ್ನಾಲಜಿ ಬಗ್ಗೆ ನಡೀಲಿ, ನನ್ನ ಅಭ್ಯಂತರ ಇಲ್ಲ. ಸಂಶೋಧನೆಗಳು ಕಾರ್ ಬಗ್ಗೆ ನಡೀಲಿ, ನನ್ನ ಅಭ್ಯಂತರ ಇಲ್ಲ. ಆದ್ರೆ ಸಂಶೋಧನೆ ಆಹಾರದಲ್ಲಿ ಮಾಡಬೇಡಿ. ಯಾಕೆಂದ್ರೆ ಆಹಾರ ನೀನು ಸಂಶೋಧನೆ ಮಾಡಿದ್ರೆ ಅದನ್ನ ತಿಂದು ಅರಗಿಸ್ತಕ್ಕಂತಹ ಸಾಫ್ಟ್ವೇರ್ನ ನಾನು ನನ್ನ ಗಟ್ ಬಯೋಮ್ ಅಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಇದು ವೆರಿ ಸ್ಲೋ ಪ್ರೊಸೆಸ್. ನಮ್ ತಾತ ಮುತ್ತಾತನಿಂದ ಬಂದಿರೋ ಗಟ್ ಬಯೋಮ್ ಇದು, ಗಟ್ ಮೈಕ್ರೋಬಯಾಲಜಿ ನನ್ನ ಹೊಟ್ಟೆಲ್ ಕೂತಿದೆ. ಇವನು ರೊಚ್ಚಿಗೆದ್ದು ಫುಡ್ಗಳು ಮಾಡ್ತಾವನೆ. ಈ ಮದುವೆಯಲ್ಲಿ ಇರೋ ಫುಡ್ ನನ್ನ ಮದುವೆಯಲ್ಲಿ ಇರಬಾರ್ದು. ಇವ್ರಿಗೆ ಕಾಂಪಿಟೇಷನ್. ಇವ್ರ ಮಂದ್ಲಿ ಈ ಸ್ವೀಟ್ ಮಾಡಿಸಿದಾರೆ, ನಾನು ಈ ಸ್ವೀಟ್ ಮಾಡಿಸ್ಬಾರ್ದು. ಇವನ್ ಮಂದ್ಲಿ ಇದಿದೆ, ಈ ಬೇಕರಿನಲ್ಲಿ ಬೋರು, ಹೋಗ್ ನಾ ತಿನ್ನಕ್ಕಾಗಲ್ಲ, ಬರೀ ಅದೇ ಇರುತ್ತೆ. ಈ ಬೇಕರಿಲಿ ಬಾ, ಇನ್ನೇನೋ ಚೆನ್ನಾಗ್ ಮಾಡಿದಾನೆ, ಕ್ರೀಮ್ ನ ಕೆಳಗೆ ಮೇಲೆ ಎಲ್ಲ ಹಚ್ಕೊಟ್ಟಾನೆ, ಹಂಗೆ ಹೋಗು, ನಿನ್ನೂ ಹಂಗೆ ಚಟ್ಟದ ಮೇಲೆ ಕೆಳಗೆ ಇಟ್ಬಿಟ್ಟು ಕಳಿಸ್ಬೇಕಾಗತ್ತೆ. ಈ ತರ ಫುಡ್ಡಿನ ಕೆಟ್ಟ ವೈಭವೀಕರಣ ಮಾಡಿದೆ, ನೀನ್ ತಿಂದೆ, ಅದ್ರ ತಕ್ಕನಾಗಿ ಹೈಬ್ರಿಡ್ ಫುಡ್ಗಳ ಹಾವಳಿ ಶುರುವಾಯ್ತು. ಅಕ್ಕಿ, ಗೋಧಿ, ರಾಗಿ, ಅವ್ ಯಾವೋ ಏನೋ ನಮಗೂ ಗೊತ್ತಿಲ್ಲ, ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬಾಡಿ ಬೇಕಾದಷ್ಟು ಏನ್ ನನ್ನ ದೇಹಕ್ಕೆ ಬೇಕೋ ಆ ಪೋಷಕಾಂಶಗಳು, ಆಹಾರ ಅಂತೂ ಹೊಟ್ಟೆಗೆ ಬರ್ತಾ ಇದೆ, ಹೊಟ್ಟೆ ಅಂತೂ ತುಂಬ್ತಾ ಇದೆ, ಜನರೇಷನ್ ನಡೀತಾ ಇಲ್ಲ. ಸೊ ವಿ ಹ್ಯಾವ್ ಎ ಬ್ಯಾಡ್ ಗಟ್. ಬ್ಯಾಡ್ ಗಟ್ ನ ಸೂಚನೆ ಏನು? ತಲೆಗೂ ಬ್ರೈನ್ಗೂ ಮಧ್ಯದಲ್ಲಿ ಒಂದೊಳ್ಳೆ ನ್ಯೂರೋ ಸಿಗ್ನಲ್ಸ್ಗಳು ಪಾಸ್ ಆಗತ್ತೆ. ಹೊಟ್ಟೆ ಕೆಟ್ರೆ ತಲೆ ಹಾಳಾಗುತ್ತೆ, ತಲೆ ಕೆಟ್ರೆ ಹೊಟ್ಟೆ ಹಾಳಾಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದು ಬೆಸ್ಟ್ ಕಾಂಬಿನೇಷನ್ ಇದು. ಹೊಟ್ಟೆ ಕೆಟ್ರೆ ತಲೆ ಹಾಳಾಗುತ್ತೆ, ತಲೆ ಕೆಟ್ರೆ ಹೊಟ್ಟೆ ಹಾಳಾಗುತ್ತೆ. ಇದು ಕನೆಕ್ಷನ್. ಸರ್, ತಲೆಯಂತೂ ಶಾಂತಿಯಾಗಿ ಇಡ್ಕೊಂತ ಇದೀವಿ ಸರ್, ನಾವು ಆರಾಮಾಗಿದ್ದೀವಿ. ಆದ್ರೆ ಹೊಟ್ಟೆಗೆ ಮಾತ್ರ ಸರಿಯಾಗಿ ವಿಷನೇ ತುಂಬ್ಕೊತಾ ಇದೀವಿ. ದೆನ್ ವಾಟ್ ಹ್ಯಾಪನ್ಸ್? ನಿಮ್ಮ ವರ್ಕಿಂಗ್ ಸ್ಕಿಲ್ ವೀಕ್ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾವುದೋ ಇನ್ಫೋಸಿಸ್, ಯಾವುದೋ ಟಾಟಾ, ಯಾವುದೋ ಹುಂಡೈ, ಯಾವುದೋ ಕಂಪನಿ, ಅವ್ರ ಮೇಲಿಗೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಮ ಬಂಡವಾಳವನ್ನ ಜಾಸ್ತಿ ಮಾಡೋದ್ಕಿಂತ
ನಿಮ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಕ್ವಶನ್ ಅರ್ಥ ಆಗ್ತಿದ್ಯಾ ನಿಮ್ಗೆ? ನಿಮ್ ಮೇಲೆ ನಿಮಗೆ ನಂಬಿಕೆ ಇಲ್ವಾ? 100 ರೂಪಾಯಿ ದುಡ್ಡನ್ನ, ಐ ವಿಲ್ ಲಿಸನ್, ದೇಶನ ಸಮೃದ್ಧ ಮಾಡ್ತಕ್ಕಂಥ ವಿಚಾರ ಇದು, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾವುದೋ ಒಂದು ಕಂಪನಿಗೆ ಇವತ್ತು ರಾಜು ಅಂತಕ್ಕಂಥ ವ್ಯಕ್ತಿ 100 ರೂಪಾಯಿ ದುಡ್ಡನ್ನ ಹಾಕ್ತಾ ಇದ್ದಾರೆ. ಆ 100 ರೂಪಾಯಿಗೆ ಆ ಕಂಪನಿಯವರು ಅವರ ಲಾಭದೊಳಗೆ ತಗೊಂಡು ಅವನ ದೇಶಕ್ಕೆ ಲಾಭ ಕಳಿಸಿ, ಬೇರೆ ವಿದೇಶದ ಕಂಪ್ನಿಗಳಾಗಿದ್ರೆ ಕಳಿಸಿ, ಆ 100 ರೂಪಾಯಿಗೆ ಅವರೇಜ್ 12% ಗ್ರೌತ್ ಸಿಗ್ತಾ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ 12% ಗ್ರೌತ್ ಇದೆ ಇವತ್ತಿನ ಪ್ರೆಸೆಂಟ್ ಗ್ರೌತ್ 12%. ಬ್ಯಾಂಕ್ ಅವ್ರು 7 to 8% ಕೊಡ್ತಾ ಇದ್ದಾರೆ. 100 ರೂಪಾಯಿಗೆ 8 ರೂಪಾಯಿ ಕೊಡ್ತಾರೆ. ಶೇರ್ ಮಾರ್ಕೆಟ್ ಅಲ್ಲಿ SIP ಅಲ್ಲಿ ಇಲ್ಲಿ ನೀವೆಲ್ಲೋದ್ರೂ ಕೂಡ 20% 16% ಮಾಡ್ತಾರೆ. ಡನ್ ಡನ್, ಸೈಡಿಗೆ ಇಟ್ಬಿಡಿ ಅದು. ನೀವು 100 ರೂಪಾಯಿನ ಇವತ್ತಿನ ಕೈಲಿ ಇಟ್ಕೊಂಡು ಒಂದು ಉತ್ಪನ್ನದ ಮೇಲೆ ಅದನ್ನ ಹಾಕಿ, 100 ರೂಪಾಯಿನ ಹಾಕಿ, ಆ 100 ರೂಪಾಯಿನ ಸಂಜೆ ಒಳಗೆ 200 ರೂಪಾಯಿ ಮಾಡೋ ಶಕ್ತಿ ನಿಮ್ಮಲ್ಲಿ ಇಲ್ವಾ? ಹಿಂಗೆ ಸರ್ ತಲೆ. 100 ರೂಪಾಯಿನ ಸಂಜೆ ವರ್ಷದೊಳಗೆ 200 ರೂಪಾಯಿ ಮಾಡೋದು, ಇದು ಮಜವಾಗಿದೆ ಸರ್, ಕೇಳಕ್ ಮಜವಾಗಿದೆ. ಹೇಳಿ ಸರ್ ಕೇಳೋಣ. ಎಸ್, ಕೇಳ್ಕೊಳ್ಳಿ ಸ್ನೇಹಿತರೆ. ಯಾಕೆ ಇನ್ನೊಬ್ಬನ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಯಾಕೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ನ ಫಸ್ಟ್ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ಗಟ್ ಕೇರ್ ನುಂಗಿ, ವರ್ಜಿನ್ ಕೋಕೋನಟ್ ಆಯಿಲ್ ಕುಡೀರಿ, ಬ್ಲಾಕ್ ಕಾಫಿ ಕುಡಿತಾ ಇರಿ, ನಿಮ್ ಗಟ್ನ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳಿ. ನೀವು ಸಖತ್ತಾಗಿ ಆಗ್ತೀರಾ. ನೀವು ಸಖತ್ತಾಗಿ ಆದ್ಮೇಲೆ ಇವತ್ತು ನಿಮ್ಮಲ್ಲಿ ಏನನ್ನ ನೀವು ಕಲಿತಿರೋ, ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೋ ಅದನ್ನ ನೀವು ಹೊಟ್ಟೆ ಒಳಗೆ ಮುಚ್ಚಿಡ್ಕೊಳಕ್ ಬರಲ್ಲ, ಅದು ಎಕ್ಸ್ಪ್ಲೋಸ್ ಆಗುತ್ತೆ. ಲೈಕ್ ಬೆಳಕನ್ನ ನಾನು ಹಿಂಗ್ ಮುಚ್ಚಿಡಕ್ ಆಗಲ್ಲ, ಬೆಳಕು ಕಿತ್ಕೊಂಡು ಆಚೆ ಬರುತ್ತೆ. ಹಂಗೆ ನಿಮ್ಮ ಈ ಒಳ್ಳೆ ಆರೋಗ್ಯ, ನೀವು ಮನೇಲಿ ದರಿದ್ರಗಳ ತರ ಮಲಕ್ಕೊಳೋದು, ಸೋಂಬೇರಿಗಳ ತರ ರೂಮಲ್ಲಿ ಇರೋದು, ಮೂಡ್ ಅಪ್ಸೆಟ್ ಆಗಿರೋದಿರಲ್ಲ, ನಿಮ್ಮಲ್ಲಿ ಕ್ರಿಯೇಟಿವಿಟಿನ ಸ್ಟಾರ್ಟ್ ಮಾಡುತ್ತೆ. ಸ್ವದೇಶಿ ದಿಶಾ ಇವತ್ತು ಪ್ಲಾಟ್ಫಾರ್ಮ್ ನ ನಿಮಗೆ ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಅದ್ಭುತವಾಗಿರೋ ಪ್ಲಾಟ್ಫಾರ್ಮ್ ನಿಮಗೆ ಕೊಟ್ಟಿದೆ. ಒಂದು ಉತ್ಪನ್ನನ ನೀವು ಆಳವಾಗಿ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. 100 ರೂಪಾಯಿನ ಉತ್ಪನ್ನಕ್ಕೆ ನೀವೊಂದು 3 ರಿಂದ 4 ಜನಕ್ಕೆ ಅದನ್ನ ಹೇಳಿದ್ರಿ ಅಂದ್ರೆ ಒಂದೇ 100 ರೂಪಾಯಿಲಿ ನೀವು ಸಂಜೆ ಒಳಗೆ ಇನ್ನೊಂದು 100 ರೂಪಾಯಿ ಕೊಡಿ. ಕೇವಲ 24 ಗಂಟೆ ಯಾವುದೋ ಕಿತ್ತೋಗಿರೋ ಕಂಪ್ನಿಗೆ ಹಾಕಿ 1 ವರ್ಷದಲ್ಲಿ 12% ಯೋಚನೆ ಮಾಡೋದಿಲ್ಲಿ, ಯಾವುದೋ ಬ್ಯಾಂಕಲ್ಲಿ ಇಟ್ಟು 8% ಯೋಚನೆ ಮಾಡೋದಿಲ್ಲಿ, ಬೆಳಗ್ಗೆಯಿಂದ ಸಂಜೆ ಒಳಗೆ ನೀನು ಶಕ್ತಿಶಾಲಿಯಾಗಿದೆಯಾ, ಸಂಜೆ ಒಳಗೆ 100 ರೂಪಾಯಿಗೆ 100 ರೂಪಾಯಿ ಜನರೇಟ್ ಮಾಡ್ತೀಯ. ಇದರಿಂದ ಎಷ್ಟು ರೈತರ ಸಬಲೀಕರಣ ಆಯ್ತು, ಜನರ ಆರೋಗ್ಯ ಎಷ್ಟು ಇಂಪ್ರೂವ್ ಆಯ್ತು, ನೀನ್ ಫೈನಾನ್ಷಿಯಲಿ ಎಷ್ಟು ಗ್ರೋತ್ ಆದೆ. ಇಲ್ಲಿಂದ ವರ್ಷಕ್ಕೆ ಕೂತು ನಾವು ನೋಡಿದಾಗ ನಮ್ದೆನ್ ನಾವೇ ತಟ್ಕತ್ತೀವಿ. ವಾವ್, ಇಂಥ ಗ್ರೋತ್. ಸ್ನೇಹಿತರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಬಹಳ ಪ್ರಜ್ಞಾವಂತರಾಗಿ ಯೋಚನೆ ಮಾಡಿ. ಇನ್ನೊಬ್ಬನ್ನ ನಂಬೋದು, ಇನ್ನೊಬ್ರ ಕಡೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ರೆಡಿಯಾಗಿ, ಅವಾಗ ದೇಶ ತಂತಾನೆ ಶಕ್ತಿವಂತ ಆಗುತ್ತೆ, ಸಮಾಜ ಶಕ್ತಿವಂತ ಆಗುತ್ತೆ. ನಿಮ್ಮನ್ನ ನೀವಿಲ್ಲಿ ಒಬ್ರು ಮಹಾನ್ ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡು ನೀವೆಷ್ಟು ಪವರ್ಫುಲ್ ಆಗ್ಬೋದು. ಇದು ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ, ಚಟವಾಗ್ತಾ ಹೋಗುತ್ತೆ, ಇದೊಂದು ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಇದರಲ್ಲೇ ಸ್ಕಿಲ್ ಆಗ್ತಾ ಹೋಗ್ತೀರಾ, ಇದರಲ್ಲೇ ಮಾಸ್ಟರ್ ಆಗ್ತಾ ಹೋಗ್ತೀರಾ. ಮುಂದೊಂದು ದಿನ 100 ಕೋಟಿನ ನಿಮ್ಮ ಕೈಯಾರೆ ನೀವು ಸೃಷ್ಟಿ ಮಾಡ್ತೀರಾ, ಈ ದೇಶಕ್ಕೆ ಆಧಾರ ಆಗ್ತೀರಾ. ಅದಾಗದೆ ಆವಾಗ ನೀವು ಸ್ವಸ್ಥವಾಗಿರ್ಬೇಕು. ನಿಮ್ಮಲ್ಲಿ ವಿಚಾರ ಇಷ್ಟು ಆಳವಾಗಿ ಬೇರೂರ್ಬೇಕು. ನಿಮ್ಮಲ್ಲಿ ಅಂತ ಒಬ್ಬ ಸದೃಢ ನಾಯಕತ್ವ ಗುಣ ಬೆಳಿಬೇಕು ಅಂತ ಅಂದಾಗ ಮೊದಲು ನೀವು ಸೆಲ್ಫ್ ಇನ್ವೆಸ್ಟ್ಮೆಂಟ್. ಈ ಪ್ರಪಂಚದಲ್ಲಿ ಪವರ್ಫುಲ್ ಬ್ಯಾಂಕ್, ಪವರ್ಫುಲ್ ಶೇರ್ ಮಾರ್ಕೆಟ್, ಪವರ್ಫುಲ್, ನನ್ನ ಹತ್ರ ಕೇಳ್ತಿರ್ತಾರೆ ಜನ ಬಂದು, ಸರ್ ಶೇರ್ ಮಾರ್ಕೆಟ್ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ನಾನು ನಗ್ತಿರ್ತೀನಿ, ಯಾವ ಶೇರ್ ಮಾರ್ಕೆಟ್? ಯಾಕೆ ನನ್ನ ಕೇಳಿದ್ರು ಸ್ನೇಹಿತರೆ, ಇಷ್ಟೊಂದು ಲೈಫ್ ಸ್ಟೈಲಿಗೆ ನೀವು ಸ್ಪೆಂಡ್ ಮಾಡ್ತಿರಲ್ಲ ಸರ್, ನೀವು ವಾಸ ಮಾಡೋ ಮನೆನೇ 16 ಕೋಟಿ ಬಾಳುತ್ತೆ, ನೀವು ಓಡಾಡೋ ಕಾರು ಇಷ್ಟೊಂದು ಕಾಸ್ಟ್ಲಿ ಕಾರ್ ಓಡಾಡ್ತೀರಾ, ನೀವು ಕುತ್ಕೊಂಡು ಆಫೀಸು, ಫ್ಯಾಕ್ಟ್ರಿ, ಎವ್ರಿಥಿಂಗ್ ಅದು ಇದು ಲೆಕ್ಕ ಹಾಕ್ತಾರೆ, ಕ್ಯಾಲ್ಕುಲೇಟ್ ಆಗ್ತಾರೆ. ಸರ್ ಇಷ್ಟನ್ನೆಲ್ಲ ತಾಂಡೋಗಿ ಶೇರ್ ಮಾರ್ಕೆಟ್ಗೆ ಹಾಕಿದ್ರೆ ನೀವೇನ್ ಆಗ್ಬಿಡ್ತಿದ್ರಿ, ಕುತ್ಕೊಂಡೇ ದುಡಿತಿದ್ರಲ್ಲ. ನಾನು ಕೇಳೋದೇ ಇಷ್ಟು, ಸರಿ ಶೇರ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಎಷ್ಟು? 12%. ವೆರಿ ಗುಡ್. ನಾನು ಈ ಮನೆ ತಗೊಂಡು
ನಾನು ಫ್ಯಾಕ್ಟ್ರಿ ತಗೊಂಡು ಬೆಳಗ್ಗೆ ಎದ್ದು ನಾನು ತಿಂತಕ್ಕಂಥ ಆಹಾರ, ನನ್ನ ಫುಡ್ ಪ್ರತಿಯೊಂದನ್ನು ಕೂಡ ನಾನು ಮಾನಿಟರ್ ಮಾಡ್ಕೋತೀನಿ. ಈ ತರ ತಿನ್ಬೇಕು, ಇದನ್ನ ತಿನ್ಬಾರ್ದು, ಇದನ್ನ ತಿನ್ಬೇಕು, ಇದನ್ನ ತಿನ್ಬಾರ್ದು, ನನ್ನ ಮನೇಲಿ ಇದು ನಿಷಿದ್ಧ, ಇದಿರ್ಬೇಕು. ಸ್ವೀಟ್ ತಿಂದ್ರೆ ನಾವು ಕೇರ ಸವಿನೇ ತಿನ್ಬೇಕು, ಬೇರೆ ಸ್ವೀಟ್ ತಿನ್ಬಾರ್ದು, ಸಕ್ಕರೆಯಿಂದ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ನನ್ನ ದೇಹ. ಎಸ್ ಎಸ್ ಎಸ್, ಈಚ್ ಅಂಡ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ರಾತ್ರಿ ನನ್ನ ಇಸಾಬ್ ಗೋಲ್ ಕುಡಿಯೋದ್ರವರೆಗೂ ನನ್ನ ತಲೆ ಓಡ್ತಾ ಇರುತ್ತೆ. ದಿಸ್ ಇಸ್ ನಾಟ್, ದಿಸ್ ಇಸ್ ಬೇಕು, ಇದು ಬೇಕು, ಇದು ಬೇಡ, ಇದು ಬೇಕು, ಇದು ಬೇಡ. ಓವರ್ ಆಲ್ ಈ ಪ್ರಯತ್ನದಲ್ಲಿ ನನ್ನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅನ್ನ ನಾನು ಒಂದು 20 ಕೋಟಿಗೆ ನಿಗದಿ ಮಾಡ್ಕೊಂಡೆ. ಒಂದು 20 ಕೋಟಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮೇಲೆ. ನಾನು ಚೆನ್ನಾಗಿರೋದಕ್ಕೆ, ಈ ಮನೆಗೆ, ಅಂಡ್ ಓವರ್ ಆಲ್ ಕಾರು, ನನ್ನ ವಿಚಾರ, ನನ್ನ ಆರೋಗ್ಯಕ್ಕೆ ಒಂದು 20 ಕೋಟಿ. ಬಟ್ ರಿಟರ್ನ್ಸ್ ನೋಡಿದ್ರೆ ಯು ವಿಲ್ ಬಿಕಮ್ ಶಾಕ್. 300-400% ರಿಟರ್ನ್ಸ್ ಬಂದಿದೆ. ನಾನು ಫಿಗರ್ ಅಲ್ಲಿ ಹೇಳಲ್ಲ, ಬೇಜಾರಾಗ್ಬಿಡ್ತೀರಾ ನೀವು. ರಿಟರ್ನ್ಸ್ 400% ಅಲ್ಲಿದೆ. ಶೇರ್ ಮಾರ್ಕೆಟ್ಗೆ ಹಾಕಿದ್ರೆ ಎಷ್ಟು ಬರ್ತಿತ್ತು? ನಿಮ್ ಮುಂದೆ ಪ್ರಶ್ನೆ ಇಡ್ತಾ ಇದ್ದೀನಿ ನಾನು, ನಿಮ್ ಮುಂದೆ ಇಡ್ತಾ ಇದ್ದೀನಿ ಪ್ರಶ್ನೆ. ಸಾವಿರಾರು ಜನಕ್ಕೆ ಜೀವನ ಆಗ್ತಾ ಇದೆ, ಹಳ್ಳಿನಲ್ಲಿ ಇಂಡಸ್ಟ್ರಿ ನಡೀತಿದೆ, ರೈತರು ಒಂದು ಹೊಸ ಉದಯೋನ್ಮುಖವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ನ ತಾಕತ್ತು ಸ್ನೇಹಿತರೆ. ಇದ್ರ ನಮ್ ಜನಕ್ಕೆ ಭಯ ಸ್ಟಾರ್ಟ್ ಆಯ್ತು. ಯಾಕೆ? ಯಾವುದೋ ಕಂಪನಿ ಕೆಲಸ ಕೊಡುತ್ತೆ ಅಂತ ನಿಮ್ ಮಗುಗ್ ತಗೊಂಡೋಗಿ 1,00,000-2,00,000 ಎಜುಕೇಶನ್ ನಿಲ್ಸಿ ಅಂತ ಹೇಳ್ತಾ ಇಲ್ಲ ನಾನು, ಕೊಡಿ. ಅಷ್ಟೊಂದು ಇನ್ವೆಸ್ಟ್ ಮಾಡಬೇಡಿ. ಇನ್ವೆಸ್ಟ್ಮೆಂಟ್ ನ ಬದಲಾವಣೆನ ಈ ತರ ಮಾಡಿ, ಈ ಕಡೆಗೆ ಚೇಂಜ್ ಮಾಡಿ. ನಿಮ್ಮ ಸರಿಯಾದ ಆಲೋಚನೆ ನಿಮ್ ತಲೆಯಲ್ಲಿ ಇವತ್ತು ಬಿಲ್ಡ್ ಆಯ್ತು ಅಂತಂದ್ರೆ, ಈಗ ಆಲ್ರೆಡಿ ಕ್ರೈಸಿಸ್ ಸ್ಟಾರ್ಟ್, ನೋ ಜಾಬ್ಸ್ ಇಸ್ ಲೆಫ್ಟ್. ಜೂನ್ ಮಿಡಲ್ ಅಲ್ಲಿ ದೊಡ್ಡ ಅನಾಹುತ ನಡೆಯುತ್ತೆ, ದೊಡ್ಡ ಅನಾಹುತ ಬೆಂಗಳೂರುಗಳಲ್ಲಿ. ಅದು ಹೆಂಗ್ ತಡ್ಕೊಂತಾರೆ ಜನ, ವಿ ಡೋಂಟ್ ನೋ. ತುಂಬಾ ಹೊಟ್ಟೆ ಉರಿತಾ ಇದೆ ನಮ್ಗೆ, ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ಸ್ ಜನ ಫೇಸ್ ಮಾಡ್ತಾರೆ. ಇಷ್ಟು ಕ್ರೈಸಿಸ್ ನಡೆಯೋ ಮಧ್ಯದಲ್ಲಿ ಇವತ್ತಿಂದ ನಮ್ಮ ಬದಲಾವಣೆ ನಾವು ಮಾಡ್ಕೊಳ್ಳೋಣ. ಒಂದು ದಿನದಲ್ಲಿ 100 ರೂಪೀಸ್ ನ ಜನರೇಟ್ ಮಾಡೋವಷ್ಟು ಶಕ್ತಿ ಇರೋ ಪ್ಲಾಟ್ಫಾರ್ಮ್ ಅಲ್ಲಿ ನಾವಿದೀವಿ. ಅಷ್ಟು ಅವಶ್ಯಕತೆ ಇರ್ತಕ್ಕಂಥ ಉತ್ಪನ್ನಗಳಿರ್ತಕ್ಕಂಥ ಕಂಪ್ನಿಲಿ ನಾವಿದೀವಿ. ಈ ಸ್ಕಿಲ್ ನಮ್ಗಿದೆ ಅಂತಂದಾಗ ನಾವು ಕಷ್ಟದಲ್ಲಿರೋರ್ಗೆ ಆಸರೆ ಆಗೋಣ. ಯಾರ್ಯಾರು ಆ ತರ ಒತ್ತಡಕ್ಕೆ ಸಿಗ್ತಾರೋ ಅವ್ರಿಗೆಲ್ಲರನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ನಡೀಲಿ, ಧೈರ್ಯ ತುಂಬತಕ್ಕಂಥ ಕೆಲಸ ನಡೀಲಿ. ಯಾರನ್ನು ಕೂಡ ಕೈ ಬಿಡಬೇಡಿ ಸ್ನೇಹಿತರೆ. ಅವ್ರಿಗೆ ಸಾಂತ್ವನ ಹೇಳಿ, ಅವ್ರ ಬೆನ್ತಟ್ಟಿ ಬನ್ನಿ, ಇಲ್ಲಂಗ ಒಂದು ಅವಕಾಶ ಇದೆ, ಬೆಳೆಯೋಣ ಅಂತ ಹೇಳ್ತಾ, ಇನ್ವೆಸ್ಟ್ಮೆಂಟ್ ನ ನಾನು ನಿಮಗೆ ಮತ್ತೆ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ಇನ್ವೆಸ್ಟ್ ಎನಿಬಡಿ ಇಡಿಯಟ್. ನನ್ಗೆ ನಗು ಬಂತು ಮೊನ್ನೆ, ಅವನು ಯಾರೋ ಒಬ್ಬಂಗೆ ಕಾಮಿಡಿಯಾಗಿ ಮಾತಾಡ್ತಾನೆ ಕಣ್ರಿ. ಅವನಿಗೆ 4,500 ಕೋಟಿ ಹಾಕಿದ್ದಾರೆ ಜನ. ಅವನ್ ವಿಡಿಯೋಸ್ ನೋಡ್ಬಿಟ್ರೆ ಡ್ರಿಂಕ್ಸ್ ಮಾಡ್ತಾ ಮಾತಾಡ್ತಾನ. ಅಂಡ್ ಈ ಬಂದೂಕು ಅಂತಾನೆ, ಏನೇನೋ ಹೇಳ್ತಾನೆ, ರಾಜಕೀಯ ಅಂತಾನೆ, 240 ಜನ ಅಷ್ಟು ಕಾಮಿಡಿಯಾಗಿ ಮಾತಾಡೋನಿಗೆ 4,500 ಕೋಟಿ ಜನ ದುಡ್ಡು ಕೊಟ್ಟಿದ್ದೀರಲ್ಲ, ದಟ್ರಲ್ವಾ ನೀವು? ಇವತ್ತು ನಿಮ್ಮ ಆರೋಗ್ಯ ಅಭಿವೃದ್ಧಿ ಆದ್ರೆ ನನ್ನ ಹತ್ರಕ್ಕೆ ಬರ್ತೀರಾ? ನೀವು ಚೆನ್ನಾಗಾಗ್ತೀರಾ? ಫಸ್ಟ್ ಇದನ್ನ ಯೋಚನೆ ಮಾಡ್ಕೊಳ್ಳಿ. ಲೀಡರ್ಶಿಪ್ ಬಿಲ್ಡ್ ಮಾಡೋ ಕಂಪ್ನಿಗಳು ಯೋಚನೆ ಮಾಡೋದು ಈ ತರ, ನಿಮ್ಮ ದುಡ್ಡನ್ನ ದುರುಪಯೋಗ ಮಾಡೋ ಕಂಪ್ನಿಗಳು ಯೋಚನೆ ಮಾಡೋದು ಆ ತರ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮ ನನಗೇನೋ ಖುಷಿ ಕೊಡ್ತು. ಅಂದ್ರೆ ಇದನ್ನ ಯಾವ್ದು ನಾವು ಬಿಸ್ನೆಸ್ ಅಲ್ಲಿ ಹೇಳಕ್ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಂಟೈರ್ ಈ ಪ್ರೋಗ್ರಾಮ್ ಏನಿದೆ, ನಮ್ಮ ಭೂಮಿ ನಮ್ಮ ಬದುಕು, ಪ್ರತಿ ತಿಂಗಳು ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದೊಂದಿಗೆ ಇದು ಪ್ರಸಾರ ಆಗುತ್ತೆ. ನಿಮಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕಲ್ಪನೆನ ಈ ಕಾರ್ಯಕ್ರಮ ಕೊಡುತ್ತೆ. ಸೊ ನಂದು 1 ಗಂಟೆಯಲ್ಲಿ ಮುಗಿಸಿದೀನಿ. ಒಂದು 10 ನಿಮಿಷ ನಿಮಗೇನಾದ್ರೂ ಚರ್ಚೆ ಮಾಡೋಂಗಿದ್ರೆ, ಯಾಕೆ ಅಂತಂದ್ರೆ ಇದು ಇರ್ಲಿ, ಚರ್ಚೆ ಮಾಡೋವಂಥದ್ದು ನಿಮ್ಮ ಹತ್ರ ಇದ್ದಾಗ ಇನ್ನೂ ಚರ್ಚಾ ವಿಚಾರಗಳಿದ್ರೆ